ನಾವು ಸನ್ನಿ ಸೊಪ್ಪು ಅಂತ ಹೇಳ್ತೀವಿ, ತೆಲುಗಲ್ಲಿ ಪಾಮನಂಜಾಕು ಅಂತ ಹೇಳ್ತೀವಿ, ಸ್ಮೆಲ್ ಫುಲ್ಲು. ಅದು ಒಂದು 100 ಗ್ರಾಮ್ ಸೊಪ್ಪು. ಮತ್ತೆ ಉತ್ತದ ಒಳಗಡೆ ಈ ಕೋಳಿಗೆ ಹಾಕ್ತೀವಲ್ಲ ನಾವು ಗೆದ್ಲು ಕೂಬು ಅಂತ ಹೇಳ್ತೀವಿ, ಉತ್ತು ಕೂಬು ಮತ್ತೆ ಗೆದ್ಲು ಅಂತ ಹೇಳ್ತೀವಿ. ಆ ಹುಳ ಸಮೇತ ಅದೊಂದು 100 ಗ್ರಾಮ್. ಹುಳ ಸಮೇತ ತುಂಬಾ ಹುಳ ಇರ್ತದೆ, ಆ ಹುಳ ಔಷಧಿ ಅದು. ಮತ್ತೆ ರಾತ್ರಿ ಮಾಡಿರ್ತಕ್ಕಂಥ ಮುದ್ದೆ, ರಾಗಿ ಮುದ್ದೆ, ಅದೊಂದು 100 ಗ್ರಾಮ್. ಈ ಮೂರನ್ನು ಹಾಕಿ ಚೆನ್ನಾಗಿ ಅರಿಬೇಕು. ಹೆಸರು ಕಾಳು ಮಾತ್ರೆ ಮಾಡಬೇಕು ಆ ಸೈಜಲ್ಲಿ. ವೀಳ್ಯದೆಲೆ ಅದಕ್ಕೆ ಅನುಪಾನ, ವೀಳ್ಯದೆಲೆ ರಸ, ವೀಳ್ಯದೆಲೆ ಖಾರ, ಯಾಕೆಂದ್ರೆ ಅತಿ ಮಧುರ ಅದು, ಅತಿ ಮಧುರ. ವೀಳ್ಯದೆಲೆ ರಸ ಸಾಮಾನ್ಯವಾದಂಥದ್ದಲ್ಲ. ಭೂತವೈದ್ಯಕ್ಕೆ ದೆವ್ವಗಳಿಗೆ 50% ಪರಿಹಾರ ಸನ್ನಿ ಮಾತ್ರೆ. ಸೂಪರ್, ಒಳ್ಳೆ ಔಷಧಿ. ಮತ್ತೆ ಗೂಬಲ್ ಸನ್ನಿ ಆಗ್ಬಿಡ್ತಂದ್ರೆ ಬಟ್ಟೆ ಹಾಕಿ ಎಳ್ದು ಕಟ್ಬಿಟ್ಟು ತಲೆಗೆ ಹೆಣ್ಮಕ್ಳು ಹಿಂಗೇ ಕೂತ್ಕೊಂಡ್ಬಿಡ್ತಾರೆ ಗೂಬೆಗಳ ಥರ. ಸಿಟಿನಲ್ಲಿರೋರು ಗೊತ್ತಿದೆಯೇ ಇಲ್ಲ, ಹಳ್ಳಿನಲ್ಲಿ ಏನು ತಮಾಷೆ ಅಲ್ಲ. ಮೊದಲು ಹಿಂಗೆ ತಲೆ ಹಾಕಿ ಬಿಗಿದು ಕಟ್ಬಿಡೋರು, ತಲೆಗೆ ಬಟ್ಟೆ ಬಿಗಿದು ಕಟ್ಬಿಟ್ಟು ಹಿಂಗೇ ಇದ್ದೋಗ್ಬಿಡೋರು. ಸನ್ನಿ ಅದು. ನಮಸ್ಕಾರ ವೀಕ್ಷಕರೇ, ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಸೊ ಮೇಯ್ನು ನಾನು ನಿಮ್ಮ ವಿಚಾರನ ಇಷ್ಟು ಡೀಟೇಲಾಗಿ ನಾನು ಎಲ್ಲೂ ಮಾತಾಡಿರಲಿಲ್ಲ. ನಿಮ್ಮ ಬಗ್ಗೆ ತಿಳಿಸ್ಬೇಕು ಈ ವಿಡಿಯೋದಲ್ಲಿ ಅಂತ. ಯಾವ ಥರ ನೀವು ಈ ವಿದ್ಯೆಗಳನ್ನ ಕಲ್ತ್ರಿ, ನಿಮ್ಮ ಪೂರ್ವಿಕರು ಈ ಫೀಲ್ಡಲ್ಲಿ ಇದ್ದರು ಅಂತ ಹೇಳಿದ್ದೀರಾ ಬಿಫೋರು. ಬಟ್ ನೀವು ಕಲ್ತಿರೋ ವಿದ್ಯೆಗಳು ಅವ್ರಿಗಿಂತ ಹೆಚ್ಚಾಗಿದೆ. ಯಾಕಂದರೆ ಅವ್ರು ಕಲ್ತಿರೋದು ಬಿಟ್ಟು ಹೊರಗಡೆ ಬೇರೆ ಬೇರೆವು ಕಲ್ತಿದ್ದೀರಾ. ವಿಚಾರ ಏನು ಹೇಳ್ತೀನಿ ಅಂದರೆ, ಅಪ್ಪಾಜಿ ನನಗೆ ಮೊದಲನೇ ಗುರುಗಳು. ನಾನು 5ನೇ ತರಗತಿ ಓದ್ತಾ ಇದ್ದಾಗೆ ಮಕ್ಕಳನ್ನ ತಗೊಂಬರೋರು ಅಪ್ಪ ಹತ್ರ. ಬಾಲಗ್ರಹ ಆಗಿದೆ, ಎಲ್ಲೋ ಬಿದ್ದೋಗಿದೆ, ಏನೋ ತೊಂದರೆ ಆಗಿದೆ, ಭಯ ಪಟ್ಟಿದ್ದಾರೆ ಅಂತ ಅಪ್ಪ ಹತ್ರ ತಗೊಬಂದು ಮಂತ್ರ ಹಾಕ್ಸ್ಕೊಂಡು ಹೋಗೋರು. ನಾನು 5ನೇ ತರಗತಿ ಓದ್ತಾ ಇದ್ದೆ. ಹಾಗೇನಾಯ್ತು, ಅಪ್ಪ ಸ್ವಲ್ಪ ವ್ಯವಸಾಯ ಮಾಡಿಸೋರು, ಬ್ಯುಸಿ ಇರೋರು. ಬ್ಯುಸಿ ಇರ್ಬೇಕಾದ್ರೆ ನನಗೆ ಹೇಳೋರು ಅಪ್ಪಾಜಿ, ಆ ಚಕ್ರ ಸ್ವಲ್ಪ ಬರೆಯಪ್ಪ ಅಂತ ಹೇಳೋರು. ಆಗ ಎಲ್ಲನೂ ಈ ತಾಮ್ರದ ತಗಡಲ್ಲಿ ಬರಿತಾ ಇದ್ವಿ. ಈ ಎಳೆ ಮಕ್ಕಳಿಗೆ ಬಾಲಗ್ರಹ ಚೀಟಿ ಬರಿಬೇಕಾದ್ರೆ ವೈಟ್ ಪೇಪರಲ್ಲಿ ಬರಿತಾ ಇದ್ವಿ. ನನಗೆ ಆ ಬಾಲಗ್ರಹ ಪುಸ್ತಕದಲ್ಲಿ ಮತ್ತೆ ಯುಂದೋ ಯುನಾನಿ ಅಂತ ಒಂದಿತ್ತು, ವಿದ್ಯಾ ಭಂಡಾರ ಅಂತ ಇತ್ತು ಅಪ್ಪಾಜಿ ಹತ್ರ. ಯಂತ್ರ ಚಿಂತಾಮಣಿ ಅಂತ ಒಂದು ಪುಸ್ತಕ ಇತ್ತು, ಒಂದು 4 ಪುಸ್ತಕಗಳು ಇದ್ವು ಅಲ್ಲಿ. ಅದರಲ್ಲಿ ಯಂತ್ರ ಚಿಂತಾಮಣಿಯಲ್ಲಿ ಬರೀ ಇದೇ ರೀತಿಯಾದಂಥ ಯಂತ್ರಗಳೇ, ತಾಯ್ತಗಳು ಅಂದ್ರೆ ಈ ಚಕ್ರಗಳು. ತಾಯ್ತ ಯಂತ್ರ ಅಂದ್ರೆ ಈ ಚಕ್ರವನ್ನ ಬಿಡಿಸಿ ಚಟ್ಕೋಣ ಆಗಬಹುದು, ಮತ್ತೆ 16 ಮನೆಗಳಿರಬಹುದು, ಬೇರೆ ಬೇರೆ ರೀತಿಯಾದಂಥ ಈ ಮನೆಗಳನ್ನ ಕೋಣವನ್ನ ಈ ರಂಗೋಲಿ ರೀತಿ ಬಿಡಿಸಿ ಅದರಲ್ಲಿ ಬೀಜಾಕ್ಷರಗಳನ್ನ ತುಂಬೋದು. ಅದು ಗ್ರಂಥದಲ್ಲಿ ಇರ್ತಾ ಇತ್ತು. ಆ ಪುಸ್ತಕವನ್ನು ನೋಡಿಕೊಂಡು ನಾನು ಸ್ವಲ್ಪ ತುಂಬಾ ಟ್ಯಾಲೆಂಟ್, ಹುಷಾರಾಗಿದ್ದೆ. 5ನೇ ತರಗತಿ, ಬಟ್ ತುಂಬಾ ಟ್ಯಾಲೆಂಟ್ ಇದ್ದೆ ನಾನು. ತುಂಬಾ ಬರೆಯೋದೆಲ್ಲನೂ ತುಂಬಾ ಚೆನ್ನಾಗಿತ್ತು. ಅದೊಂದು ಸ್ವಲ್ಪ ಬರೀಪ ಬರ್ತೀನಿ ಅನ್ನೋರು. ತಕ್ಷಣ ಆ ಚೀಟಿ ತಗೊಂಡು ನಾನು ಅವ್ರು ಏನು ಕೊಡ್ತಾರೋ ಅದನ್ನು ತಗೊಂಡು ಆ ಚಕ್ರವನ್ನು ಬರೆದು ಅಲ್ಲಿ ಇಡ್ತಾ ಇದ್ದೆ. ಅದಾದ್ಮೇಲೆ ಅಪ್ಪಾಜಿ ಅದಕ್ಕೆ ಏನೇನೋ ಹಾಕೋರು, ನನ್ಗೆ ಅಷ್ಟು ಗೊತ್ತಿಲ್ಲ ಅವಾಗ. ಕೆಲವು ಗಿಡಮೂಲಿಕೆಗಳು ಏನೋ ಹಾಕೋರು, ಹಾಕ್ಬಿಟ್ಟು ಅದನ್ನು ಸುರುಳಿ ಸುತ್ತಿ ತಾಯ್ತ ರೀತಿ ಮಾಡಿ ಅದಕ್ಕೆ ದಾರಗಿರ ಕಟ್ಟಿ ಮತ್ತೆ ಆ ಮಗುಗೆ ಕತ್ತಲ್ಲಿ ಕಟ್ಟಿ ಮಂತ್ರ ಹಾಕ್ತಾ ಇದ್ರು. ಕೆಲವು ಮಂತ್ರಗಳನ್ನ ಹಾಕೋರು ಅವರು ಆಗ್ತಾ ಇದ್ದಂಥ ಮಂತ್ರಗಳು ಕೆಲವೆಲ್ಲ ನೆನಪಿದೆ ನನಗೆ ತುಂಬಾ ಚೆನ್ನಾಗಿ. ಆ ಮಕ್ಕಳಿಗೆ ಯಾರಿಗೆ ಏನೇ ಒಂದು ಹೊಟ್ಟೆ ಊದ್ಕೊಂಡಿದ್ರೆ, ಅಳ್ತಾ ಇದ್ರೆ, ಮತ್ತೆ ಊಟ ಮಾಡದೇ ಇದ್ರೆ, ಈ ಕಣ್ಣು ರೆಪ್ಪೆಗಳು ಈ ಕೂದಲೆಲ್ಲನೂ ಒಂದು ರೀತಿಯಾದಂಥ ಸ್ಟ್ರೈಟ್ ಆಗಿ ನಿಂತ್ಕೊಂಡಿದ್ರೆ ಅದರ ಒಂದು ಸಿಂಪ್ಟಮ್ಸ್ ಏನು, ಬಾಲಗ್ರಹ ಆಗಿದೆ ಅಂತಕ್ಕಂಥ ವಿಚಾರ. ಆಮೇಲೆ ಅದಕ್ಕೆ ತಾಯ್ತ ಕಟ್ಟೋರು, ಮಂತ್ರ ಹಾಕೋರು. ಬೇರೆ ಮನೆಗಳಲ್ಲಿ ಸ್ವಲ್ಪ ವಯಸ್ಸಾಗಿರ್ತಕ್ಕಂಥ ಅಜ್ಜಿಗಳು ಎಲೆ ವೀಳ್ಯದೆಲೆ ತೊಟ್ಟಲ್ಲಿ ಸುಣ್ಣವನ್ನ ಒಂದು ಅದರಲ್ಲಿ ಹೆದ್ದಿ ಸುಣ್ಣವನ್ನ ಒಂದು ಬಟ್ಟಿಡ್ತಾ ಇದ್ರು ಇಲ್ಲಿ ಒಂದ್ ಸೈಡ್ಗೆ. ಅಂದ್ರೆ ನೋಡಿ, ಆ ಸುಣ್ಣದ ಬಟ್ಟಿಟ್ರೆ ಬಾಲಗ್ರಹ ಓಡೋಗ್ತಾ ಇತ್ತಂತೆ. ಇದು ಯಾವ ತರ ಇದರಲ್ಲಿ ಇದು ಫಸ್ಟ್ ಈ ತರ ಒಂದು ಬಟ್ಟಿಡೋ? ಅಲ್ಲಲ್ಲ, ಅಳಬರು ಆ ಎಲೆ ತೊಟ್ಟಲ್ಲಿ ಅಂದ್ರೆ ಅದು ವಿಕಾರವಾಗಿ ಬಂದು ಪಾಪವನ್ನು ಹಿಡ್ಕೊಂಡು ಹಿಂಸೆ ಪಡಿಸ್ತಾ ಇರ್ತೈತೆ. ಆ ಹಿಂಸೆಗೆ ಆ ಪಾಪು ಹೊಟ್ಟೆ ನೋವು, ಹೊಟ್ಟೆ ಊದ್ಕೊಳ್ಳೋದು, ಅಳು, ಕಣ್ಣಲ್ಲೆಲ್ಲ ನೀರು ಬರ್ತಾ ಇರೋದು, ಈ ರೀತಿ ಮತ್ತೆ ಕಣ್ಣು
ಈ ರೆಪ್ಪೆಗಳ ಒಂದು ಕೂದಲು ಸ್ಟ್ರೈಟ್ ಆಗ್ಬಿಡೋದು. ಆ ರೀತಿ ಆದಾಗ ಮಗು ಒಂಥರ ವೀಕ್ ಆಗಿ ಮಂಕಾಗ್ಬಿಡ್ತೈತೆ. ಆ ಮಂಕಾದಾಗ ಅದು ಒಳಗಡೆ ಆ ಒಂದು ಶೂದ್ರ ಶಕ್ತಿ ಬಾಲಗ್ರಹ ಅಂತದ್ದು ಬಲವಾಗಿದೆ ಪಾಪ ಮೇಲೆ ಅಂತ ಅರ್ಥ. ಅದಕ್ಕೆ ಯಾರು ಹೇಳ್ಕೊಟ್ಟಿರ್ತಾ ಇದ್ರು ಅಳಬುರಿಗೆ, ಇದು ಇವತ್ತು ಬಂದಿರತಕ್ಕಂಥ ಒಂದು ಭೂಮಿ ಸೃಷ್ಟಿ ಪ್ರಪಂಚ ಅಲ್ಲ, ಸಾವಿರಾರು ವರ್ಷಗಳು ಇದಕ್ಕೆ. ಯಾರು ಏನು ಹೇಳ್ಕೊಟ್ಟಿರ್ತಾ ಇದ್ರು, ಯಾವ್ಯಾವ ರೀತಿ ಪರಿಹಾರಗಳು ಮಾಡ್ಕೊತಾ ಇದ್ರು ಹಿಂದಿನವರು. ಇವತ್ತಿನ ರೀತಿ ಹಾಸ್ಪಿಟ್ಲ್ ಎಲ್ಲಿತ್ತು? ಇರಲಿಲ್ಲ. ಇವತ್ತು ತಕ್ಷಣ 1 ಸೆಕೆಂಡಲ್ಲಿ ಡಾಕ್ಟರ್ ಮನೆಗೆ ಬರ್ತಾರೆ, ನಾವು ಅಲ್ಲಿಗೆ ಹೋಗ್ತೀವಿ. ಎಲ್ಲ ರೀತಿಯಾದಂಥ ಸೌಲಭ್ಯಗಳು, ಸೌಕರ್ಯಗಳು, ರಸ್ತೆಗಳು. ಸದ್ಯಕ್ಕೆ ಮೊದಲು ಸಿಟಿ ಯಾವುದು, ಹಳ್ಳಿ ಯಾವುದು, ಗುರುಗಳು ಯಾರು, ಶಿಷ್ಯರು ಯಾರು ಅಂತ ತಿಳ್ಕೊಬೇಕಾದ್ರೆ ಎಷ್ಟೋ ಗಂಟೆಗಳಾಗ್ತಾ ಇತ್ತು ಅಂಥ ಕಾಲದಲ್ಲಿ. ಆವಾಗ ಏನು ಮಾಡ್ತಾ ಇದ್ರು, ತಕ್ಷಣ ಆ ಬಾಲಗ್ರಹಕ್ಕೆ ಎಲೆ ತೊಟ್ಟಲ್ಲಿ ಈ ಸುಣ್ಣ ಸ್ವಲ್ಪ ನೀರು ಮಾಡಿ ಅದನ್ನ ಎದ್ದು ಬಿಟ್ಟು ಒಂದು ಚುಕ್ಕೆ ಇಡ್ತಾ ಇದ್ರಿ. ಆ ಚುಕ್ಕೆ ಇಟ್ಟರೆ ಅದರ ಚಿಹ್ನೆ ಏನಪ್ಪಾ ಅಂದ್ರೆ, ನೀನು ನನ್ನ ಮಗುವ ಮುಖವನ್ನು ಕೆಡಿಸಿದ್ಯಾ, ನಿನ್ನ ಮುಖ ಕೆಡಿಸ್ತೀನಿ ನಾನು ಅಂತ ಇಡೋದಂತೆ. ಆ ಒಂದು ಬೊಟ್ಟು ಇಟ್ಟ ತಕ್ಷಣ, ಆ ಚುಕ್ಕೆ ಇಟ್ಟ ತಕ್ಷಣ ಕ್ಲಿಯರ್ ಆಗ್ಬಿಡೋದಂತೆ. ಅಂದ್ರೆ ಅದು ಅದರಲ್ಲಿ ಆವರಿಸ್ಕೊಂಡಿದ್ರೆ ಅದಕ್ಕೆ ಭಯಪಟ್ಟು ಅದು ಆಚೆ ಹೋಗುತ್ತೆ, ಹೊರಟೋಗುತ್ತೆ. ಆ ಒಂದು ಆ ಬಟ್ಟನ್ನು ನೋಡಿದ ತಕ್ಷಣ ಅದೊಂದು ಸಂಕೇತ. ಈಗ ಅರಿಶಿಣ, ಕುಂಕುಮ, ವಿಭೂತಿ, ವೈಟು, ಈ ಕಲರ್ಸ್ಗೆ ಒಂದು ಚೈತನ್ಯ. ಆ ಇಟ್ಟ ತಕ್ಷಣ ಪಾಪು ಆರಾಮಾಗ್ತಾ ಇತ್ತಂತೆ. ಅದನ್ನು ಮಾಡ್ತಾ ಇದ್ರು. ಅದನ್ನು ಇನ್ನೂ ಒಂದು ಕೆಲಸ ಮಾಡ್ತಾ ಇದ್ರು. ಏನು, ಈ ಎಕ್ಕೆ, ಬಿಳಿ ಎಕ್ಕೆ ಗಿಡದಲ್ಲಿ 1-2 ಕುಡಿ ಕಿತ್ತು, ಮತ್ತೆ ಅದಕ್ಕೆ ಸ್ವಲ್ಪ ಇಂಗು ಅನ್ನು ಸೇರಿಸಿ, ಇಂಗುನು ಈ ಎಕ್ಕೆ ಗಿಡದ ಒಂದು ಕುಡಿಗಳನ್ನ ಮಿಕ್ಸ್ ಮಾಡಿ ಅರ್ದಾಗ ಒಂದು ರೀತಿಯಾದಂಥ ಸ್ಮೆಲ್ ಬರುತ್ತೆ. ಘಾಟು ಸುಣ್ಣನೂ ಹಾಕ್ತಾರೆ ಅದಕ್ಕೆ, ಒಂಚೂರು ಸುಣ್ಣ ಮತ್ತೆ ಎಕ್ಕೆ ಗಿಡದ ಒಂದು ಇದು, ಮತ್ತೆ ಇವು ಸ್ವಲ್ಪ ಇಂಗು ಅದಾಗ್ದಾಗ ಒಂದು ರೀತಿಯಾದಂಥ ಒಂಥರ ಗಲೀಜು ಸ್ಮೆಲ್ಲು. ಅದು ಒಂದು ರೀತಿಯಾದಂಥ ಘಾಟು, ತಡ್ಕೊಳಕ್ಕಾಗಲ್ಲ. ಅದನ್ನ ಒಂದು ಬಿಳಿ ಬಟ್ಟೆಯಲ್ಲಿ ಕಟ್ಬಿಟ್ಟು, ಗಂಟು ತರ ಕಟ್ಬಿಟ್ಟು, ಮೂಗಿಗೆ ತೋರಿಸ್ಬಿಟ್ಟು ಕತ್ತಲ್ಲಿ ಕಟ್ಬಿಡ್ತಾ ಇದ್ರು ದಾರ ಹಾಕಿ. ಆ ಸ್ಮೆಲ್ಗೆ ಅದು ಶೂದ್ರ ಗ್ರಹ, ಬಾಲಗ್ರಹ ಅಂತಕ್ಕಂಥದ್ದು ವಾಸಿ ಆಗ್ಬಿಡ್ತಾ ಇತ್ತು. ಇದೆಲ್ಲ ಇಂದಿನ ಇವತ್ತಿನ ದಿವಸ ಅಡ್ಮಿಟ್ ಮಾಡಿಬಿಟ್ಟು 16,000 ಖರ್ಚು ಮಾಡಿದ್ರು ಆ ರಿಸಲ್ಟ್ ಸಿಗಲ್ಲ. ಇವತ್ತು ಎಳೆ ಪಾಪು ತಗೊಂಡೋಗ್ಬಿಟ್ಟು ನಾವು ಅಡ್ಮಿಟ್ ಮಾಡ್ಬಿಡ್ತೀವಿ, ಅದಕ್ಕೇನು ಅವ್ರಿಗೇನು ಗೊತ್ತಾ, ಅದು ಹೇಳಲ್ಲ. ನಾವು ತಂದೆ ತಾಯಿ ಅಲ್ಲಿ ಎಲ್ಲಿ ಹೋಗ್ತಾ ಇದೆ ಅಂತ ಹೇಳಕ್ಕಾಗಲ್ಲ. ಡಾಕ್ಟರ್ ಏನು ಹೇಳ್ತಾರೋ ಅಷ್ಟೇ, ಗ್ಲೂಕೋಸ್ ಹಾಕ್ತಾರೆ, ಮಲಗಿಸ್ತಾರೆ, ನಿದ್ದೆ ಬರೋಕ್ಕೇನೋ ಕೊಟ್ಟಿರ್ತಾರೆ, 5 ದಿನ ಅಡ್ಮಿಟ್ ಮಾಡ್ಕೊತಾರೆ, ಅವ್ರದ್ದು ಏನೇನೇನು ಇದೆಯೋ ತಗೊಂತಾರೆ, ಕಳ್ಸ್ಕೊಡ್ತಾರೆ. ಬಟ್ ಆಗಿರೋದು ಬಾಲಗ್ರಹ ನೋಡಿ. ಒಂದು ಸಣ್ಣ 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 ಒಂದು ತುಣುಕುಗಳಲ್ಲಿ ವಾಸಿ ಮಾಡ್ಕೊತಾ ಇದ್ರು ಇಂದಿನ ಮಹನೀಯರು. ಆಗ ಅವರ ಒಂದು ಪೀಳಿಗೆ ಬಂದಿರೋದು ಆ ರೀತಿ. ಆಗ ಏನಾಯ್ತು, ಇದೆಲ್ಲ ನಿಮ್ಮ ಅಪ್ಪಾಜಿ ಮಾಡ್ತಾ ಇದ್ರು, ಅಪ್ಪ ಮಾಡ್ತಾ ಇದ್ರು, ನಮ್ಮ ಅಪ್ಪ ಅವ್ರ ತಾಯಿ ಇದ್ರು, ಅಜ್ಜಿ ಅವರು ಮಾಡೋರು, ನಮ್ಮ ಅಜ್ಜಿ ಮಾಡೋರು, ಮತ್ತೆ ನಮ್ಮ ಅಜ್ಜಿ ಡೆಲಿವರಿಗಳು ಮಾಡ್ತಾ ಇದ್ರು, ಹೆರಿಗೆ. ಆವಾಗ ಈ ಮನೆಯಲ್ಲೇ ಡೆಲಿವರಿ. ನಮ್ಮ ಅಜ್ಜಿಯನ್ನ ಯಾರದೇ ಒಂದು ಪ್ರೆಗ್ನೆಂಟ್ ಇರ್ತಕ್ಕಂಥ ಬಸರಿ ಹೆಂಗಸರು ಇನ್ನೇನು ವಾರದಲ್ಲಿ ಡೆಲಿವರಿ ಆಗುತ್ತೆ ಅನ್ನೋಂಥ ಒಂದು ಸಿಂಪ್ಟಮ್ಸ್ ಸಿಕ್ಕಿದ ತಕ್ಷಣ ನಮ್ಮ ಅಜ್ಜಿನ ಕರ್ಕೊಂಡು ಹೋಗ್ತಾ ಇದ್ರು ಅವರು. ಅಲ್ಲೇ ಉಳಿಸ್ಕೊಂಡವ್ರು ಅಜ್ಜಿನ, ಅಲ್ಲೇ ಉಳಿಸ್ಕೊಂಡು ಅಜ್ಜಿ ಯಾವ್ದು ಡೆಲಿವರಿ ಆಗಿ ಮತ್ತೆ ಬಾಣಂತಿಗೆ 9 ದಿವಸದ ನೀರು ಹಾಕಿ ಆ ಪಾಪುಗೆ ಏನೋ ಚುಟ್ಕೆ ಗಿಟ್ಕೆ ಏನೇನೋ ಇಡ್ತಾ ಇದ್ರು ಅವಾಗ. ಅದೆಲ್ಲ ಮಾಡಿ ಮತ್ತೆ ಎಣ್ಣೆ ಹಾಕ್ತಾ ಇದ್ರು ಪಾಪುಗೆ ಹೊಟ್ಟೆಗೆ. ಅವಾಗ ಪಾಪು ಹುಟ್ಟಿದ ತಕ್ಷಣ ಪಾಪುಗೆ ಎಣ್ಣೆ ಹಾಕೋರು ಹೊಟ್ಟೆಗೆ, ಹಾಲಂಡಿಗೆನಲ್ಲಿ ಎಣ್ಣೆ ಹಾಕೋರು. ಆ ಎಣ್ಣೆಗೆ ಹರಳೆಣ್ಣೆ, ಬೇರೆ ಇನ್ನೇನಲ್ಲ, ಹರಳೆಣ್ಣೆಯನ್ನು ಕಾಯಿಸಿ ಹಾಲಂಡಿಗೆಲ್ಲ ಹಾಕೊಂಡು ಎಣ್ಣೆ ಕಾಯಿಸ್ಬೇಕಾದ್ರೆ ಒಂದೊಂದು ದಿವಸಕ್ಕೆ ಒಂದೊಂದು ಮೂಲಿಕೆ ಹಾಕೋರು ಅದರಲ್ಲಿ. ಅದ್ರ ಜೊತೆಯಲ್ಲಿ ಒಂದ್ ದಿವಸ ಎಲೆ ತೊಟ್ಟು, ಇನ್ನೊಂದ್ ದಿವಸ ಗುಬಸಿ ಗಿಡ ಅಂತ ಬರುತ್ತೆ, ಬರೀ ಮುಳ್ಳೆ ಇರುತ್ತೆ ಅದು. ಮತ್ತೆ ಇನ್ನೂ ಕೆಲವು ಮೂಲಿಕೆಗಳು, ಅಮೃತ ಬಳ್ಳಿ, ಈ ಎಲ್ಲಾ ರೀತಿಯಾದಂಥ 9 ದಿವಸನೂ 9 ರೀತಿ ಮೂಲಿಕೆಗಳು ಹಾಕೋರು. ಯಾಕೆಂದ್ರೆ ಬೇರೆ ಏನು ಕಾಯಿಲೆಗಳು ಬರಬಾರ್ದು, ಪೆರಾಲಿಸಿಸ್ ಆಗಬಾರ್ದು, ಪೋಲಿಯೋ ಆಗಬಾರ್ದು, ಮತ್ತೆ ಮಗು ಬೆಳವಣಿಗೆ ಆಗಬೇಕು, ಮತ್ತೆ ವಾಮಿಟು, ಮೋಷನ್ ಇವೆಲ್ಲ ಆಗಬಾರ್ದು ಅಂತಕ್ಕಂಥ ಹಳಬರ ಒಂದು ವಿಚಾರಗಳು. ಇವತ್ತು ಇಂಜೆಕ್ಷನ್ ಮಾಡಿಸ್ತೀವಿ, ಏನೋ ಮಾಡ್ತೀವಿ, ಅದು ಬೇರೆ ಬೇರೆ ವಿಚಾರ. ಆವತ್ತಿನ ವಿಚಾರಕ್ಕೆ ಇಲ್ವಲ್ಲ ಇದು. ಆವತ್ತಿನ ವಿಚಾರಕ್ಕೆ ಮೆಡಿಕಲ್ ವೈದ್ಯ ಇಲ್ವಲ್ಲ ಸ್ವಾಮಿ, ಮೆಡಿಕಲ್ ಇಲ್ವಲ್ಲ. ಇವತ್ತು ಹರಳೆಣ್ಣೆ ಮುಟ್ಕೊಳಲ್ಲ, ಬಾಣಂತಿಗಳು ಮುಟ್ಕೊಳಲ್ಲ, ಪಾಪುಗೂ ಇಡಲ್ಲ. ಆವತ್ತು ಹೊಟ್ಟೆಗೆ ಹಾಕೋರು, ಒಂದು ಹಾಲಂಡಿಗೆ ಎಣ್ಣೆ ಹಾಕೋರು ಡೈಲಿ, ಶವೆಣ್ಣೆ ಅಂತ ಹೇಳೋರು. ಈಗ ಯಾರಾದರೂ ಅಕಸ್ಮಾತ್ ತಪ್ಪು ಮಾಡ್ತಾರೆ, ಇವನ್ಗೆ ಯಾರೋ ಶವೆಣ್ಣೆ ಹಾಕಿದ್ವು ಅಂತ ಬೈತೀವಿ ನಾವು. ಯಾರು ಹಾಕಿದ್ ಫಸ್ಟ್, ಇವ್ನಿಗೆ ಯಾರು ಶವೆಣ್ಣೆ ಹಾಕಿದ್ವು ಅಂತ. ಶವೆಣ್ಣೆ ಅಂದ್ರೆ ತಕ್ಷಣ ಆ ಹುಟ್ಟಿದ ತಕ್ಷಣ ಹಾಕಿರ್ತಕ್ಕಂಥದ್ದೇ ಲೆಕ್ಕ. ಅವ್ರ ಗುಣಗಳು ಬಂದ್ಬಿಡ್ತಾವಂತೆ ಪಾಪುಗೆ. ಇವತ್ತು ಬೈತಾರೆ ಹಂಗೆ, ಇವ್ನಿಗೆ ಯಾರಪ್ಪ ಶವೆಣ್ಣೆ ಹಾಕಿದ್ದು, ಏನು ಈ ತರ ಆಡ್ತಾನೆ ಇವನು, ಈ ಬಾಳ್ತಾನೆ ಅಂತ ಉಗಿತೀವಿ ನಾವು. ಯಾರು ಹಾಕಿದ್ದು ಅಂತೇಳಿ. ಒಳ್ಳೆಯವ್ರು ಹಾಕಿದ್ರೆ ಇವನು ಒಳ್ಳೆಯವ್ರು, ಯಾರು ಶವೆಣ್ಣೆ ಹಾಕಿದ್ರು, ಒಳ್ಳೆಯವ್ರು ಹಾಕವ್ರೆ. ಶವೆಣ್ಣೆ, ಶವೆ ಅಂದ್ರೆ ಏನಪ್ಪಾ ಅಂದ್ರೆ ಪಾಪುವಿನಲ್ಲಿರ್ತಕ್ಕಂಥ ಒಂದು ಡೆಲಿವರಿ ಆದ್ಮೇಲೆ ಕಲರ್ಗೆ
ಓಕೆ. ಶವೆ ಬೇಜನ್ನ ಐತೆ ಅಂದ್ರೆ ಕೆಂಪಗೆ ಐತೆ ಪಾಪು, ಕಪ್ಪಗೆ ಐತೆ, ಹಳದಿ ಐತೆ, ಹಿಂಗೈತೆ ಹಂಗೈತೆ. ಆ ಶವೆಣ್ಣೆ ಆ ಸಮಯದಲ್ಲಿ ಹಾಕಿರ್ತಕ್ಕಂಥ ಎಣ್ಣೆಗೆ ಶವೆ ಎಣ್ಣೆ ಅಂತ ಹೇಳೋರು ಅದನ್ನ. ಆ ರೀತಿ ಇರಬೇಕಾದ್ರೆ ಅಪ್ಪಾಜಿ ಹೇಳ್ದಾಗ ಇದೆಲ್ಲ ಬರಿತಾ ಇದ್ದೆ ನಾನು. ಬರ್ಕೊಟ್ಟಾಗ ನನಗೆ ಇದ್ರ ಮೇಲೆ ಕೆಲವು ಕಾಳಜಿ ಬಂತು. ಅಪ್ಪಾಜಿ ಇಲ್ದಾಗ ಬರ್ತಾ ಇದ್ರು ಮಕ್ಕಳನ್ನ ಎತ್ಕೊಂಡು. ಆವಾಗ ನಾನು ಮಂತ್ರ ಎಲ್ಲ ಗೊತ್ತಿಲ್ಲ ನನಗೆ, ಆದ್ರೂ ಈ ಚೀಟಿ ಬರೆದು ನಾನು ಪಾಪಕ್ಕೆ ಕಟ್ಬಿಟ್ಟು ಏನೋ ಒಂದು ಇಳಿ ತೆಗೆದ್ಬಿಟ್ಟು ಕಳಿಸ್ಬಿಟ್ರೆ ಪಾಪು ವಾಸಿ ಆಗ್ಬಿಡ್ತಾ ಇತ್ತು. ಸೊ ಇದು ಕೆಲಸ ಮಾಡ್ತಾ ಇತ್ತು. ಆಗ ಏನಾಯ್ತು, ಆಗಿನ ಕಾಲಕ್ಕೆ ನನಗೆ ಒಂದು ರೂಪಾಯಿ, 50 ಪೈಸೆ, 25 ಪೈಸೆ ನನಗೆ ಕೊಡೋರು ಅವರು, ಸಣ್ಣ ಹುಡುಗರಲ್ಲಿ. ಅದು ಒಂದು ಅಡ್ವಾಂಟೇಜು. ಮತ್ತೆ ವಾಸಿ ಆಯ್ತಲ್ಲ ನನ್ನ ಕೈಯಲ್ಲಿ ಪಾಪುಗೆ, ನಾನು ನಮ್ಮ ಅಪ್ಪನ ಥರನೇ ಅಂತಕ್ಕಂಥ ಒಂದು ಚೈತನ್ಯ ನನ್ನಲ್ಲಿ, ಏನೋ ಒಂದು ಉತ್ತೇಜನ. ನಾನು ಮಂತ್ರವಾದಿ ಆಗ್ಬಿಟ್ಟಿದ್ದೀನಿ, ನಾನು ಮಂತ್ರ ಹಾಕಿದ್ದೀನಿ. ಯಾರೋ ಪಾಪು ಎತ್ಕೊಂಡ್ಬಂದಿದ್ರು. ಆಮೇಲೆ ಮತ್ತೆ ದಾರಿಯಲ್ಲಿ ಎಲ್ಲಾದ್ರೂ ಸಿಕ್ಕಿದಾಗ ಅಪ್ಪಾಜಿಗೆ ಅವರು, ಸ್ವಾಮಿ ಮೊನ್ನೆ ಪಾಪುನ ಎತ್ಕೊಂಡ್ಬಂದಿದ್ದೀವಿ, ನೀವಿರ್ಲಿಲ್ಲ, ಮಗು ಇತ್ತು, ಅಪ್ಪಯ್ಯನು ದೇವರಾಜಪ್ಪ ಸ್ವಾಮಿಗಳಿದ್ರು, ಮಂತ್ರ ಹಾಕಿದ್ರು, ಮಗು ಚೆನ್ನಾಗ್ಬಿಡ್ತು ಸ್ವಾಮಿ ಅಂತ ಅವ್ರು ಹೇಳಿದ್ರೆ, ಅವ್ರು ಬಂದು ನಮ್ಮ ಅಪ್ಪಾಜಿ ಬಂದು ನನಗೆ ಹೇಳೋರು, ನಮ್ಮಮ್ಮಗೆ ಹೇಳೋರು, ಏನ್ ನಿನ್ ಮಗ ಮಂತ್ರವಾದಿ ಆಗ್ಬಿಟ್ಟವನೆ ಅಂತ ಹೇಳ್ತಾರೆ. ಈ ಒಂದು ವಿಚಾರಗಳಲ್ಲಿ ಏನಾಯ್ತು ಅಂದ್ರೆ ನನಗೆ ಸ್ವಲ್ಪ ಕಾಳಜಿ ಬಂತು, ಆಸಕ್ತಿ ಬಂತು. ಈ ವಿಚಾರವನ್ನ ತಿಳ್ಕೊಬೇಕು ನಾನು. ಅಲ್ಲಿಗೇನಾಯ್ತು, ಆ ಒಂದು 6 ತಿಂಗಳಲ್ಲೇ ನನಗೆ ವಿದ್ಯಾಭ್ಯಾಸದ ಕಡೆ ಗಮನ ಕಡಿಮೆ ಆಯ್ತು. ಸ್ಕೂಲ್ಗೆ ಹೋಗ್ಬೇಕಂತಕ್ಕಂಥ ವಿಚಾರನೇ ಕಡಿಮೆ ಆಗೋಯ್ತಾರೆ. ನಮ್ದು ಸ್ವಲ್ಪ ವ್ಯವಸಾಯ ತೋಟ ಗೀಟ ಇತ್ತು, ಅದನ್ನ ನೋಡ್ಕೊಂಡು ಮತ್ತೆ ಈ ಕೆಲಸ ಮಾಡೋದಕ್ಕೆ, ಮತ್ತೆ ಬುಕ್ಸ್ ಸ್ವಲ್ಪ ಓದೋದಕ್ಕೆ, ಮತ್ತೆ ಸಂಗೀತದ ಮೇಲೆ ಸ್ವಲ್ಪ ಆಸಕ್ತಿ ನನಗೆ. ನಮ್ಮ ತಂದೆ ಸ್ನೇಹಿತರು ಒಬ್ರು ಇದ್ರು, ಅವರಿಬ್ಬರು ಸಮಕಾಲಿಗರು, ಅವರಿಬ್ಬರು ಕಲಾವಿದರು. ನಮ್ಮ ತಂದೆಯವರು ಹಾರ್ಮೋನಿಯಂ ನುಡಿಸ್ತಾ ಇದ್ರು, ಡ್ರಾಮಾ ಕಲಿಸ್ತಾ ಇದ್ರು, ಹರಿಕತೆ ಮಾಡ್ತಾ ಇದ್ರು. ಅವ್ರ ಸ್ನೇಹಿತರು ಇದೆಲ್ಲ ಇತ್ತು. ಮತ್ತೆ ಅವ್ರ ಹತ್ರ ನನ್ನ ಬಿಟ್ಟು ನನಗೆ ಸಂಗೀತದ ಪಾಠ ಸ್ಟಾರ್ಟ್ ಮಾಡಿದ್ರು. 5ನೇ ಕ್ಲಾಸ್, ನಾನು 5ನೇ ತರಗತಿ ಓದ್ತಾ ಇರ್ಬೇಕಾದ್ರೆ ಆ ಕಡೆನೂ ಗಮನ ಹೋಯ್ತು ನನಗೆ. ಈಗ ನಾನು ಸಂಗೀತ ನನಗೆ ಗೊತ್ತಿದೆ, ನಾನು ಹಾರ್ಮೋನಿಯಂ ಪ್ಲೇ ಮಾಡ್ತೀನಿ, ಸ್ವಲ್ಪ ಕೆಲವು ವಿಚಾರಗಳೆಲ್ಲ ಮಾಡ್ತೀನಿ. ತದನಂತರ ನನಗೆ ಹೆಚ್ಚಿನ ಆಸಕ್ತಿ ಮಾಂತ್ರಿಕದ ಬಗ್ಗೆ ಬಂತು ನನಗೆ. ಜ್ಯೋತಿಷ್ಯ, ಶಾಸ್ತ್ರ ಹೇಳೋದು, ಶಾಸ್ತ್ರವನ್ನು ಹೇಳೋದು, ಈ ಕವಡೆಗಳನ್ನು ಬಿಟ್ಟು ಶಾಸ್ತ್ರ ಹೇಳೋದು. ಅಪ್ಪಾಜಿ ಅದನ್ನ ಮಾಡೋರು. ಅಪ್ಪಾಜಿ ಹತ್ರ ವಿಷಯ ತಿಳ್ಕೊಂಡೆ, ಎಷ್ಟು ಕವಡೆ ಬಿದ್ದರೆ ಏನು ಹೇಳಬೇಕು ಅಂತಕ್ಕಂಥ ಒಂದು ವಿಚಾರ. ಅದು ಇಂದು ನಾನು ಈ ಪುಸ್ತಕದಲ್ಲಿ ಕೆಲವು ಚಾರ್ಟ್ಸ್ ಅಲ್ಲಿ ಇತ್ತು. ಅದು ಇಷ್ಟು ಕವಡೆ ಬಿದ್ದರೆ ಈ ಕಾರ್ಯ ಜಯ, ಅಪಜಯ ಅಂತಕ್ಕಂಥ ಜ್ಯೋತಿಷ್ಯ ಸಂಗ್ರಹ, ಸಾರಾ ಸಂಗ್ರಹ, ಯಂತ್ರ ಚಿಂತಾಮಣಿ, ಪ್ರಶ್ನೆ ಚೂಡಾಮಣಿ ಇಂಥ ಗ್ರಂಥಗಳೆಲ್ಲ ಇದ್ದು ಯಜಮಾನ್ರ ಹತ್ರ. ಇದರಲ್ಲೆಲ್ಲ ಇತ್ತು, ಇಷ್ಟು ಕವಡೆಗಳು ನಾವು ಬಿಟ್ಟಾಗ ಈ ರೀತಿ ಕವಡೆಗಳು ಬಂದರೆ ಈ ವಿಚಾರವನ್ನು ತಿಳಿಸಿದ್ರೆ ಅವ್ರ ಕಾರ್ಯಗಳು ಏನಾಗ್ತದೆ ಅದನ್ನೆಲ್ಲ ತಿಳ್ಕೊಳ್ಳೋದು ನಾನು. ಕೆಲವರೆಲ್ಲ ಬರ್ತಾ ಇದ್ರು, ಇವಾಗ ಬೆಳೆ ಹಾಕ್ಬೇಕಂತಿದ್ದೀವಿ, ಈ ಬೆಳೆ ಹಾಕಿದ್ರೆ ಒಳ್ಳೇದಾ, ಇನ್ನೇನು ಬೆಳೆ ಹಾಕಬೇಕು ಅಂತ. ಅವಾಗ ನಾನು ಅವ್ರನ್ನ ಕೇಳ್ತಾ ಇದ್ದೆ, ಈಗ ಸದ್ಯಕ್ಕೆ ನೀವು ಈ ಸಮಯಕ್ಕೆ ಎಷ್ಟು ಬೆಳೆ ನಿಮ್ಮ ತಲೆಯಲ್ಲಿ ಐತೆ, ಏನೇನು ಹಾಕಬೇಕು ಅಂತಿದ್ದೀರ? ಅವ್ರು ಒಂದು 2-3 ಹೇಳೋರು, ಜೋಳನೋ ರಾಗಿನೋ ಇನ್ನೊಂದೋ ಮತ್ತೊಂದು. ಅದಕ್ಕೆ ನಾನು ಸಂಕಲ್ಪ ಮಾಡಿಕೊಂಡು ಜೋಳ ಸರಿನಾ, ರಾಗಿ ಸರಿನಾ, ಭತ್ತ ಸರಿನಾ, ಆಲೂಗಡ್ಡೆ ಸರಿನಾ ಅಂತ ಶಾಸ್ತ್ರ ಬಿಟ್ಟಾಗ ಯಾವುದಕ್ಕೆ ಚೆನ್ನಾಗಿ ಬರುತ್ತೋ ಅದನ್ನ ಹೇಳ್ತಾ ಇದ್ದೆ. ಅದು ಹೇಳಿದಾಗ ಅವ್ರಿಗೆ ಬೆಳೆ ಆಗೋದು. ಸೂಪರ್. ಚಿಕ್ಕ ವಯಸ್ಸಲ್ಲೇ ನಾನು ಎಷ್ಟು 12 ವರ್ಷ 13 ವರ್ಷ ಹುಡುಗನಿಗೆನೆ ಇದೆಲ್ಲ ನನಗೆ ವಿಚಾರಗಳು ಬಂತು. ತದನಂತರ ಮುಖ್ಯವಾಗಿ ಕೆಲವು ಔಷಧಿಗಳನ್ನು ಮಾಡ್ತಾ ಇದ್ರು ಅಪ್ಪಾಜಿ. ಹೊಟ್ಟೆ ನೋವುಗಳಿಗೆ, ಬೇರೆ ಬೇರೆ ಈ ಒಂದು ಗಜ್ಜಿ, ತುರಿ, ಚರ್ಮ ರೋಗಗಳಿಗೆ ಇದಕ್ಕೆಲ್ಲ ಔಷಧಿಗಳು ಮಾಡ್ತಾ ಇದ್ರು. ಸನ್ನಿ ಮಾತ್ರೆ ಜಾಸ್ತಿ ಮಾಡ್ತಾ ಇದ್ರು ಅಪ್ಪಾಜಿ. ಸನ್ನಿ ಮಾತ್ರೆ ಮಾಡೋದು ಹೆಂಗಪ್ಪ ಅಂದ್ರೆ, ಯಾವಾಗ ಹೆಚ್ಚಿನ ಸನ್ನಿ ಹೆಣ್ಮಕ್ಳಿಗೆ ಆಗಿನ ಕಾಲಕ್ಕೆ, ಯಾಕಂದ್ರೆ ಸೌಕರ್ಯ ಇಲ್ಲ, ದನ ಕರ ಮತ್ತೆ ಗೊಬ್ಬರ, ಮತ್ತೆ ಈ ರೀತಿ ಮಳೆಗಳು ಬಂದಾಗೆಲ್ಲ ಕಿಚಿಪಿಚಿ ಅಂತ ರಸ್ತೆ ಇಲ್ಲ, ಎಲ್ಲಾ ಕಡೆ ಓಡಾಡೋರು, ಯಾರೋ ಒಬ್ರು ಚಪ್ಪಲಿ ಹಾಕೊಂಡವ್ರು ಎಷ್ಟೋ ಜನ ಹಾಕೊಂತ ಇರಲ್ಲ. ಮತ್ತೆ ಕಸ ಕಡ್ಡಿ ಎಲ್ಲಾನು ಈ ಮನೆ ಹಿಂದೆನೆ ತಿಪ್ಪೆಗಳು, ಈ ಗಲೀಜು ತುಂಬಾ. ಹಳ್ಳಿ ಜೀವನ ಅಂತೂ ದೇವರಿಗೆ ಗೊತ್ತು. ಸಿಟಿ ಯಾರೋ ಒಬ್ರು, ಸಿಟಿಯಲ್ಲೂ ರಸ್ತೆ ಇಲ್ಲ ಅವಾಗ, ಮತ್ತೆ ಬಾತ್ರೂಮ್ಗಳಿಲ್ಲ, ಮತ್ತೆ ಈ ಮೂಲಭೂತ ಸೌಕರ್ಯಗಳಂತಕ್ಕಂಥದ್ದು ಇರಲೇ ಇಲ್ಲ. ಮತ್ತೆ ನಾನಾ ರೀತಿಯಾದಂಥ ಹಿಂಸೆ, ಆವಾಗ ನಾನಾ ರೀತಿ ಹಿಂಸೆ. ಆ ಹಿಂಸೆಗಳಲ್ಲಿ ಏನಪ್ಪಾ ಅಂದ್ರೆ ಈ ಚರ್ಮ ರೋಗಗಳು ಜಾಸ್ತಿ, ಮತ್ತೆ ಸನ್ನಿ ಜಾಸ್ತಿ.
ಹೆಣ್ಮಕ್ಳಿಗೆ, ಯಾಕಂದ್ರೆ ಡೆಲಿವರಿಗಳ ಸಮಯದಲ್ಲಿ ಪಥ್ಯ ಇರಲ್ಲ, ಎಷ್ಟೋ ಜನಗಳ ಮನೆಯಲ್ಲಿ ಸೌಕರ್ಯ ಇಲ್ಲ. ಒಂದು ಊರಿಗೆ ಒಂದು 4 ಮನೆಯಲ್ಲಿ ಸೌಕರ್ಯ ಇದ್ರೆ ಇನ್ನೊಂದು 40 ಮನೆಯಲ್ಲಿ 400 ಮನೆಯಲ್ಲಿ ಸೌಕರ್ಯ ಇಲ್ಲ. ಬಡವರಂತೂ ಡೆಲಿವರಿ ಆಗಿದ್ದ ದಿವಸನೇ ಕೆಲಸ ಮಾಡಿಕೊಂಡಿರೋರಿದ್ದಾರೆ, ಒಂದೇ ವಾರಕ್ಕೆ ತಣ್ಣೀರು ಮುಟ್ಟಿರೋರಿದ್ದಾರೆ, ಒಂದೇ ವಾರಕ್ಕೆ ತೋಟದಲ್ಲಿ ಕೆಲಸ ಮಾಡಿರೋರಿದ್ದಾರೆ, ವ್ಯಾಪಾರ ಮಾಡಿರೋರಿದ್ದಾರೆ. ಈ ರೀತಿಯಾದಂಥ ಒಂದು ಅನಾಹುತಗಳ ಕಾಲ ಆವಾಗ. ಅಸೌಕರ್ಯಗಳು, ಸೌಕರ್ಯನೇ ಇಲ್ಲ, ರೀತಿಯಾದಂಥ ಅಸೌಕರ್ಯಗಳು. ಆವಾಗ ಏನಪ್ಪಾ ಅಂದ್ರೆ ಹೆಣ್ಣು ಮಕ್ಕಳಿಗೆ ಭಯಂಕರವಾದಂಥ ಸನ್ನಿ ಬಂದ್ರೆ ಏನಾಗ್ತದೆ? ಗುಬುಲ್ ಸನ್ನಿ, ಐಲ್ ಸನ್ನಿ, ತೆವುಲ್ ಸನ್ನಿ, ಬೊಗಳು ಸನ್ನಿಗಳಲ್ಲಿ ಸಾವಿರಾರು ರೀತಿ. ಇವತ್ತು ದೆವ್ವಗಳು, ಭೂತಗಳೇನಾದ್ರೂ ಇದ್ದಾವೆ ಅಂದ್ರೆ ಮೊದಲು ಸನ್ನಿ ಇದೆಯಾ ಈ ಹೆಣ್ಮಗಳಿಗೆ ಅಂತ ಚೆಕ್ ಮಾಡ್ಕೋಬೇಕು, ಯಾರೇ ಆಗಲಿ ವೈದ್ಯರು. ಯಾವ ಥರ ಇದು ಸನ್ನಿ? ಅಲ್ಲ ಹೇಳ್ತಾ ಇದ್ದೀನಲ್ವಾ, ಯಾರೇ ಆಗಲಿ ಮಹನೀಯರು ಎಲ್ರಿಗೂ ನನ್ನ ನಮಸ್ಕಾರಗಳು. ಎಲ್ಲ ವೈದ್ಯರು ನಮ್ಮ ರೀತಿನೇ, ನಾವು ಅವ್ರ ರೀತಿನೇ. ಅವರವರು ಅಧ್ಯಯನ, ಅವರವರು ಬುದ್ಧಿ, ಅವರವರು ಗುರುಗಳಿಂದ ಬಂದಿರತಕ್ಕಂಥ ವಿದ್ಯೆ, ಅವರವ್ರ ಸಂಕಲ್ಪಗಳು. ನಾವು ಯಾರನ್ನು ಟೀಕೆ ಮಾಡೋದಕ್ಕೆ ನಾನು ಇಲ್ಲಿ ಕೂತಿಲ್ಲ. ವಿಷಯ ಏನಪ್ಪಾ ಅಂದ್ರೆ, ಯಾರೇ ಭೂತ ಹಿಡಿದಿದೆ ಅಂತ ಬಂದ್ರೆ ಮೊದಲು ಈ ಹೆಣ್ಣು ಮಗಳಿಗೆ ಸನ್ನಿ ಇದೆಯಾ ಅಂತ ನೋಡ್ಬೇಕು. ಈಗ ಯಾಕೆ ಹೇಳ್ತೀನಿ, 100 ಜನಗಳಲ್ಲಿ 85 ಜನ ಹೆಣ್ಮಕ್ಳಿಗೆ ದೆವ್ವ ಹಿಡಿಯೋದು, 15 ಜನಕ್ಕೆ ಗಂಡು ಮಕ್ಳಿಗೆ ಹಿಡಿಯೋದು. ಹೆಣ್ಣು ಮಕ್ಕಳಿಗೆ ಹಿಡಿಯೋದು. ಹೆಣ್ಣು ಮಕ್ಕಳಿಗೆ ಹಿಡಿಯೋದು ಅಂದ್ರೆ ಯಾಕೆ ಹೆಣ್ಣು ಮಕ್ಕಳಿಗೆ ದೆವ್ವ ಹಿಡಿತದ ಅಂತ ಕೇಳಬಹುದು ನೀವು. ಹೌದು, ಗಂಡು ಮಕ್ಳಿಗೆ ಯಾಕೆ ಹಿಡಿಯಲ್ಲ ಅಂತೇಳಿ. ಹೆಣ್ಮಕ್ಳಿಗೂ ಹಿಡಿತವೆ. ಏನ್ ಹೇಳಿದೆ ನಾನು? ಒಂದು 15%, 100 15%. ಈ ಹೆಣ್ಣು ಮಕ್ಕಳಿಗೆ ಅದರಲ್ಲೂ ಈ ಇರ್ತಕ್ಕಂಥ 85% ಅಲ್ಲಿ 60% ಸನ್ನಿ, ಇನ್ನು 25% ನೆಗೆಟಿವ್ ಎನರ್ಜಿ. ದೆವ್ವ ಇರಬಹುದು, ಬೇರೆ ಗ್ರಹಗಳಿರಬಹುದು, ಯಕ್ಷಿಣಿ ದೇವತೆಗಳಿರ್ಬೋದು, ಮೋಹಿನಿಗಳಿರ್ಬೋದು, ಇವು. ಇನ್ನು 60% 100% ಸನ್ನಿ. ಇದು ಸನ್ನಿ ಆದ್ರೆ ಏನಾಗ್ತದಪ್ಪ ಅಂದ್ರೆ ಭಯಂಕರವಾದಂಥ ತಲೆನೋವು. ಸ್ಟಾರ್ಟಿಂಗ್ ಕಿವಿ ಗುಬು ಗುಬು ಗುಬ ಅಂತ ಕೇಳಿಸಲ್ಲ, ಕಣ್ಣಲ್ಲಿ ನೀರು ಸುರಿತಾ ಇರೋದು, ಮೂಗು ಸುರಿತಾ ಇರೋದು, ಸುಸ್ತು, ಏನೋ ಒಂದು ರೀತಿ ಗೂಬೆ ತರ ಕೂತಿರೋದು, ಗೂಬೆ ರೀತಿ ಕೂತಿರೋದು. ಕೆಲವರು ಹೆಚ್ಚಿಗೆ ಮಾತನಾಡ್ತಕ್ಕಂಥದ್ದು, ವಿಪರೀತ ಮಾತಾಡೋದು, ಅದು ಬಗಳು ಸನ್ನಿ. ವಿಪರೀತ ಹುಚ್ಚರ ತರ. ಏನು ಒಂದು ಮಾತಾಡಿದ್ರೆ 1500 ಮಾತು ಮಾತಾಡ್ಬಿಡೋದೆ ಗಂಡನ ಮೇಲೆ, 1000 ಮಾತು ಮಾತಾಡ್ಬಿಡೋದು ಅತ್ತೆ ಮೇಲೆ, 1000 ಮಾತು ಮಾತಾಡೋದು ಮಕ್ಕಳ ಮೇಲೆ, ಹುಚ್ಚಿರ್ತಾರ. ಏನಂದ್ರೆ ಅದು ಮಾತಾಡೋದು. ಆವಾಗ ಏನಾಗ್ತದೆ, ಇವಳಿಗೇನೋ ಆಗಿದೆ, ದೆವ್ವ ಹಿಡಿದಿದೆ, ಮಂತ್ರವಾದಿ ಹತ್ರ ಕರ್ಕೊಂಡು ಪೂಜಾರಪ್ಪನ ಹತ್ರಕ್ಕೆ ಹೋಗೋಣ. ಅಲ್ಲಿಗೆ ಹೋದ್ವಿ. ಅವನು ಏನೋ ಕಲ್ತಿರೋದು ಮಾಡಿಬಿಟ್ಟು ಕೋಲ್ ತಗೊಂಡು 4 ಕೊಡ್ತಾನೆ. ಅವನು ಏನೋ ಐತೆ ಅಂತ ಆ ಒಂದು ಕತೆ. ಅದು ಯಾವುದೇ ಕಾರಣಕ್ಕೂ ಹೊಡಿಬಾರ್ದು. ಭಯಂಕರ. ಹಿಂದಿನ ವಿಚಾರಗಳು ನಿಮ್ಗೆ ಹೇಳ್ಬಿಟ್ರೆ ಹುಚ್ಚಿಡಿದು ಬಿಡ್ತೈತೆ ನಿಮ್ಗೆ. ಯಾಕೆಂದ್ರೆ ಈಗ ನೀವು ಮಾಡ್ತಾ ಇರೋ ಎಪಿಸೋಡ್ಗಳಿಗೂ ನಾನು ಮಾತಾಡ್ತಕ್ಕಂಥ ವಿಚಾರಗಳು. ಒಬ್ಬ ದೆವ್ವ ಹಿಡ್ದಿರೋಂಥ ಒಂದು ಹೆಣ್ಮಗಳನ್ನ ದೆವ್ವನೋ ಸನ್ನಿನೋ ತೀರ್ಮಾನ ಮಾಡೋ ಶಕ್ತಿ ಇಲ್ಲ ಅವ್ರಿಗೆ. ಹಿಡ್ದಿದೆ ಅಂದ್ಬಿಟ್ರೆ ಸಾಕು, ಇಂಥ ದಿವಸ ಕರ್ಕೊಂಬನ್ರಿ, ಎಂಥ ದಿವಸ, ಯಾವುದೋ ಒಂದು ದಿವಸ ಸಾಯಂಕಾಲ ಒಂದು ಮನೆಯಲ್ಲಿ ಒಂದು ರಂಗೋಲಿ ಬಿಡಿಸ್ಬಿಟ್ಟು ನೀಟಾಗಿ ಅದಕ್ಕೇನೋ ಒಂದು ಮಣ್ಣಿನಲ್ಲಿ ಒಂದು ಬೊಂಬೆ ಮಾಡಿಬಿಟ್ಟು ಅದಕ್ಕೆ ವಿಚಿತ್ರವಾದಂಥ ಶೋಕಿ ಮಾಡಿಬಿಟ್ಟು ಆಮೇಲೆ ಇವ್ರನ್ನ ಅಲ್ಲಿ ಸ್ನಾನ ಮಾಡಿಸ್ಬಿಟ್ಟು ಕೂದಲೆಲ್ಲ ಬಿಟ್ಬಿಟ್ಟು ಅಲ್ಲಿ ಕೂರಿಸ್ಬಿಟ್ಟು ಆಮೇಲೆ ಇವರು ಮಂತ್ರ ಹೇಳ್ತಾ ಇರೋದು. ಆಮೇಲೆ ತಟ್ಟೆ ಗಡಿಗೆ ಚಮ್ಮನ ರಾತ್ರಿ ಎಲ್ಲ ಡಮ 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 ಸೌಂಡ್ ಮಾಡೋದು ಗಂಟೆ ಥರ. ರಾತ್ರಿ ಎಲ್ಲ ಕೂತಿರ್ಬೇಕು ಅವರು. ಇವಾಗ ಹೋಗ್ರಿ ಅಂತ ಹೇಳೋದು 4 ಗಂಟೆಗೆ. ಇಂಥ ಗುರುಗಳೆಲ್ಲ ಇದ್ರು. ಇಂಥ ಗುರುಗಳೆಲ್ಲ ಇದ್ರು. ಇದನ್ನು ನಂಬಂತ ಜನ ಇದ್ರು, ಇದನ್ನು ನಂಬೋ ಜನ ಇದ್ರು. ಗುರುಗಳೇ ಅಲ್ಲ, ನಂಬೋ ಜನನೂ ಇದ್ರು. ಅದು ಹೋಗೈತಾ, ಬಿಟ್ಟೈತಾ, ಸತ್ತೈತಾ, ದೆವ್ವನ, ಪೀಡೆನ, ಪಿಚಾಚಿನ ಅಂತ ತೀರ್ಮಾನ ಮಾಡೋಂಥ ಶಕ್ತಿನೂ ಇರಲಿಲ್ಲ. ಗೊತ್ತಾಗ್ತಾರಿಲ್ಲ ಅವ್ರಿಗೆ. ಆದ್ರೆ ಆ ವಿಚಾರದಲ್ಲಿ ಏನ್ ಹೇಳ್ತೀನಿ ನಾನು, ಪರ್ಫೆಕ್ಟ್ ಆಗಿ ಸನ್ನಿ ಇದೆಯಾ ಅಂತ ತಿಳ್ಕೊಬೇಕು. ಸನ್ನಿ ಸಾಮಾನ್ಯ ಅಲ್ಲ, ಹುಚ್ಚು. ಸನ್ನಿ ಅಂತಕ್ಕದ್ದು ಹುಚ್ಚು, ಆಫ್ ಮೆಂಟಲ್. ಸನ್ನಿ ಅಂತಕ್ಕಂಥ ಕಾಯಿಲೆ ಆಫ್ ಮೆಂಟಲ್ ಅದು. ಏನೋ ಒಂದು ಮಾತಾಡ್ತಾರೆ. ಆಮೇಲೆ ನಮ್ಮಂಥ ಗುರುಗಳ ಹತ್ರ ಬಂದು ವಾಸಿ ಆಗಲ್ಲ, ಇನ್ನೊಂದು ಕಡೆ ಹೋಗಿ ವಾಸಿ ಆಗಲ್ಲ, ಇನ್ನೊಂದು ಕಡೆ ಹೋಗಿ ವಾಸಿ ಆಗಲ್ಲ, ದೇವಸ್ಥಾನಗಳು ರೌಂಡ್ ಇಕ್ಕಿ ರಾತ್ರಿ ಎಲ್ಲ ಸುತ್ತು ಏನು ವಾಸಿ ಆಗಲ್ಲ. ಆವಾಗ ಅದಕ್ಕೆ ಏನು ಮಾಡ್ಬಿಡ್ತಾರೆ ಇವರು, ಅವ್ರೇನೋ ದೆವ್ವ ಹಿಡಿದಿರೋರು ಮಾತಾಡ್ತಾ ಇರ್ತಾರೆ, ಅದನ್ನು ತಿಳ್ಕೊಂಬಂದ್ಬಿಟ್ಟಿರ್ತಾರೆ ಇವರು. ನೀನು ಯಾರು? ನಾನು ಮುನ್ರತ್ನಮ್ಮನು. ಯಾವೂರು? ನಂದು ಯಾವುದೋ ಒಂದು ಊರು. ಎಲ್ಲಿದ್ದೆ? ನಾನು ಅಲ್ಲಿ ಬಾಯಾಗಿ ಬಿದ್ದಾಗ ಸೊತ್ತಾಗಿದೆ, ಬಾಯಲ್ಲಿ ಬಿದ್ದುಬಿಟ್ಟು ಸತ್ಬಿಟ್ಟಿದ್ದೆ ನಾನು. ಇವಳು ಅಲ್ಲಿ ಬರ್ತಾ ಇದ್ಲು, ನನಗೆ ಭ್ರಮೆ ಆಯಿತು, ಬಂದ್ಬಿಟ್ಟೆ. ಹೆಂಗೆ ಬಂದ್ಬಿಟ್ಟೆ?
ಹೂವು ಇಟ್ಕೊಂಡಿದ್ಲು, ತಲೆ ಬಿಟ್ಕೊಂಡಿದ್ಲು, ಇನ್ನೊಂದು ಮಾಡ್ತಾ ಇದ್ಲು, ಬಂದ್ಬಿಟ್ಟೆ ನಾನು. ಅವಳು ಯಾವಳು ಹೇಳ್ತಾರೆ ಇವಳು ಕಲ್ತ್ಕೊಂಡ್ಬಂದ್ಬಿಟ್ಟಿರ್ತಾಳೆ. ಯಾಕಂದ್ರೆ ಮನೆಯವ್ರು ಕರ್ಕೊಂಡು ಹೋಗ್ತಾನೆ ಇರ್ತಾರೆ, ಅಲ್ಲಿ ಪೂಜಾರಪ್ಪನ ಹಿಂಸೆ ಇಕ್ತಾ ಇರ್ತಾನೆ, ಇಲ್ಲಾಂದ್ರೆ ಹೊಡಿತಾನೆ, ಏನೋ ಒಂದು ಹೇಳ್ಬೇಕು. ಸೊ ಇದು ಅನುಭವ, ಇದು ನನ್ನ ಅನುಭವ ಸಿದ್ಧಾಂತ ಇದು. ಯಾಕಂದ್ರೆ 5ನೇ ತರಗತಿ ಓದ್ತಾ ಇದ್ದಾಗ ನಾನು ಈ ಫೀಲ್ಡ್ಗೆ ಬಂದಿರತಕ್ಕಂಥ ವ್ಯಕ್ತಿ. 12 ವರ್ಷ ಅವರು ಕಲ್ತ್ಕೊಂಡ್ಬಿಟ್ರ ಆಯ್ತು. ಈ ಮನೆಗೆ ಬರೋದು ಅವ್ರಿಗೆ ಏನು ಮಾಡಿದ್ದೀವಿ ನಾವು, ಅವಳು ಮುನ್ರತ್ನಿ ಯಾಕೆ ಬರ್ಬೇಕಾಯ್ತು ನಮ್ಮ ಮಗು ಮೇಲೆ, ನಮ್ಮ ಮಗು ಜೀವನ ಹಾಳಾಗೋಯ್ತು, ಇವರು ಅವ್ರು ಕುಸ್ತಿಗೆ ಬಿಟ್ಕೊಂಡ್ಬಿಡ್ತಾರೆ. ಹೌದು, ನಿಮ್ಮ ಮಗುಗೆ ಹೇಳ್ರಿ, ನೀವು ಬುದ್ಧಿ, ನಿಮ್ಮ ಸಮಾಧಿಗೆ ಪೂಜೆ ಮಾಡ್ರಿ, ನಮ್ಮ ಮಗುಗೆ ಹಾಳು ಮಾಡ್ಬಿಡ್ತು. ಇದು ಬೇರೆ ಕತೆ, ಜಗಳ, ಇದು ಬೇರೆ ಕತೆ, ಅದು ಬೇರೆ ಕತೆ, ಇದು ಬೇರೆ ಕತೆ, ಇವೆಲ್ಲ ತಿಳ್ಕೊಂಡ್ಬಿಟ್ಟು ಕೆಲವರು ಗಂಡನ ಸೇರಲ್ಲ, ಕೆಲವ್ರು ಹೆಂಡ್ತಿನ ಸೇರಲ್ಲ, ಅತ್ತೆ ಏನೋ ಗಲಾಟೆ ಮಾಡ್ತಾ ಇಲ್ಲ, ಈ ನಾಟಕ ಕಲ್ತ್ಕೊಂಡ್ಬಿಟ್ಟು ಇವ್ರಿಗೆ ಸೇರಲ್ಲ. ವಾರಕ್ಕೊಂದ್ಸಾರಿ ಯಾವುದೋ ಒಂದು ವಾರ ಯಾವುದೋ ಒಂದು ದೇವಸ್ಥಾನದಲ್ಲಿ ಮೈ ಮೇಲೆ ಬರ್ತದಂದ್ರೆ ಅಲ್ಲಿ ಹೊಟ್ಟೋಗ್ಬಿಡೋದು. ಒಂದು ದಿವಸ ಮೊದಲೇ ನೈಟ್ ಎಲ್ಲ ಅಲ್ಲಿ ಕಾಲ ಕಳೆಯೋದು. ಅಮಾವಾಸ್ಯೆ ದಿವಸ, ಹುಣ್ಣಿಮೆ ದಿವಸ, ಗಂಗಾಮನ್ ಜಾತ್ರೆ, ಬೆಳಗ್ಗೆ ಬರೋದು. ಸಂಸಾರ ಏನ್ ಗತಿ, ಗಂಡ ಏನ್ ಗತಿ, ಮಕ್ಕಳೇನ್ ಗತಿ, ನಿನ್ ಬೆಳೆ ಏನ್ ಗತಿ, ನಿನ್ ದನ ಕರ ಏನ್ ಗತಿ, ಸಂಸಾರದ ಕಣ್ಣು ಹೆಣ್ಣು, ಹೆಣ್ಣಿಲ್ಲ ಅಂದ್ರೆ ಏನ್ ಗತಿ. ಈ ರೀತಿಯಾಗಿ ಎಲ್ಲಾನು ಅನಾಥರೈಸ್ ನಡೆದಿದ್ದಾವೆ ಇವು. ನಾನು ಹೇಳ್ತಾ ಇರೋದು ಯಾವಾಗ 30-40 ವರ್ಷದ ಹಿಂದೆ ಇದೇ ಕತೆ, 40 ವರ್ಷದ ಹಿಂದೆ ಇದೇ ಕತೆ. ಪ್ರತಿ ಊರಲ್ಲೂ ಪ್ರತಿ ಮನೆಯಲ್ಲೂ ಇದೇ ಕತೆ. ಅದಕ್ಕೆ ಇವತ್ತಿನ ಕಾಲದಲ್ಲೂ ಸಹಿತ ನೆಗೆಟಿವ್ ಎನರ್ಜಿ ಅಂದ ತಕ್ಷಣ, ಆತ್ಮ ಇದೆ, ದೆವ್ವ ಇದೆ, ನನಗೆ ತೊಂದರೆ ಆಗ್ತಾ ಇದೆ ಅಂತ ಬಂದ ತಕ್ಷಣ ಸನ್ನಿ ಇದೆಯಾ, ನಾಡಿ ಪರೀಕ್ಷೆ ಏನ್ ಹೇಳ್ತಾ ಇದೆ, ವಿದ್ಯಾ ಭಂಡಾರದಲ್ಲಿ ನೀಟಾಗಿ ಕೊಡ್ತಾನೆ ತೋಟಪೈ ಶಾಸ್ತ್ರಿಗಳು. ನಾಡಿ ಪರೀಕ್ಷೆ ಈ ರೀತಿ ಮಾಡಬೇಕು, ಈ ರೀತಿ ಇದ್ರೆ ಈ ರೀತಿಯಾಗಿರುತ್ತೆ, ಪಲ್ಸ್ ಏನ್ ರೇಟಲ್ಲಿ ಇದೆ, ಹಾರ್ಟ್ ಬೀಟಿಂಗ್ ಏನ್ ರೀತಿ ಇದೆ, ಪಲ್ಸ್ ಏನಿದೆ, ಪಲ್ಸ್ ಡಬಲ್ ಬರ್ತಾ ಇದೆಯಾ, ತ್ರಿಬಲ್ ಬರ್ತಾ ಇದೆಯಾ, ಸಿಂಗಲ್ ಬರ್ತಾ ಇದೆಯಾ, ಅದಕ್ಕೂ BP ವೇರಿಯೇಷನ್ ಏನಾಗ್ತಾ ಇದೆ, ಇದನ್ನೆಲ್ಲ ತೀರ್ಮಾನ ಮಾಡ್ತಕ್ಕಂಥ ಶಕ್ತಿ ಬೇಕು. ಆವಾಗ ನಮ್ಮ ತಂದೆಯವರು ನನಗೆ ಮುಖ್ಯವಾದಂಥ ವಿದ್ಯೆ ಸನ್ನಿಗೆ ಮಾತ್ರೆ ಮಾಡೋರು. ನಮ್ಮ ತಂದೆಯವರು ಅಮ್ಮ ಮಾಡೋರು, ಅಮ್ಮನೂ ಮಾಡೋರು, ನಮ್ಮ ಅಜ್ಜಿ ಮಾಡೋರು, ಅಪ್ಪನ ಮಾಡೋರು. ಸನ್ನಿ ಯಾವ ರೀತಿ, ಆ ಸನ್ನಿಗೆ ಔಷಧಿ ತುಂಬಾ ಸಿಂಪಲ್. ಏನಪ್ಪ ಅಂದ್ರೆ, ಈಗ ನಾವು ಸನ್ನಿ ಸೊಪ್ಪು ಅಂತ ಹೇಳ್ತೀವಿ, ತೆಲುಗಲ್ಲಿ ಪಾಮನಂಜಾಕು ಅಂತ ಹೇಳ್ತೀವಿ, ಸ್ಮೆಲ್ ಫುಲ್ಲು. ಅದು ಒಂದು 100 ಗ್ರಾಮ್ ಸೊಪ್ಪು. ಮತ್ತೆ ಉತ್ತದ ಒಳಗಡೆ ಈ ಕೋಳಿಗೆ ಹಾಕ್ತೀವಲ್ಲ ನಾವು, ಗೆದ್ಲು ಕೂಬು ಅಂತ ಹೇಳ್ತೀವಿ, ಉತ್ತು ಕೂಬು ಮತ್ತೆ ಗೆದ್ಲು ಅಂತ ಹೇಳ್ತೀವಿ. ಆ ಹುಳ ಸಮೇತ ಅದೊಂದು 100 ಗ್ರಾಮ್. ಹುಳ ಸಮೇತ, ತುಂಬಾ ಹುಳ ಇರ್ತದೆ, ಆ ಹುಳ ಔಷಧಿ ಅದು. ಆ ಹುಳ ಸಮೇತ ಅದೊಂದು 100 ಗ್ರಾಮ್ ಉತ್ತು ಗೆದ್ದಲು, ಗೊತ್ತಾಯಿತು. ಮತ್ತೆ ರಾತ್ರಿ ಮಾಡಿರ್ತಕ್ಕಂಥ ಮುದ್ದೆ, ರಾಗಿ ಮುದ್ದೆ, ಅದೊಂದು 100 ಗ್ರಾಮ್. ಈ ಮೂರನ್ನು ಹಾಕಿ ಚೆನ್ನಾಗಿ ಅರಿಬೇಕು. ಚೆನ್ನಾಗಿ ಅರೆದು ಮೇಣದ ರೀತಿ ಮುದ್ದೆ ಆಗ್ತದೆ. ಅದರಲ್ಲಿ ನಾವು ಒಂದು ಹೆಸರು ಕಾಳು ಮಾದರಿ ಗಾತ್ರ ಮಾತ್ರೆ ಮಾಡಬೇಕು, ಹೆಸರು ಕಾಳು ಮಾತ್ರೆ ಮಾಡಬೇಕು ಆ ಸೈಜಲ್ಲಿ. ವೀಳ್ಯದೆಲೆ ಅದಕ್ಕೆ ಅನುಪಾನ, ವೀಳ್ಯದೆಲೆ ರಸ, ವೀಳ್ಯದೆಲೆ ಖಾರ, ಯಾಕಂದ್ರೆ ಅತಿ ಮಧುರ ಅದು, ಅತಿ ಮಧುರ. ವೀಳ್ಯದೆಲೆ ರಸ ಸಾಮಾನ್ಯವಾದಂಥದ್ದಲ್ಲ. ಆ ಎಲೆಯಲ್ಲಿ 2 ಮಾತ್ರೆ ಇಟ್ಕೊಂಡು ತಿನ್ಬೇಕು. ಬೆಳಗ್ಗೆ 2, ಮಧ್ಯಾಹ್ನ 2, ರಾತ್ರಿ 2. ನಮ್ಮ ಗಂಗಾಧರಪ್ಪನವ್ರು ಇದ್ರು, ಕೇಳಿದ್ರೆ ಮಲ್ಸಂದ್ರದಲ್ಲಿ ಕೆರೆ ಹತ್ರ ಕುದುರೆ ಮೇಲೆ ಬರೋ ತಾತ, ಪೇಟ ಗಿಟ ಕಟ್ಕೊಂಡು ಗೋಶಿ ಕಟ್ಕೊಂಡು ಕುದುರೆ ಮೇಲೆ ಬರೋರು. ಯಾವ ಮಲ್ಸಂದ್ರ? ಈ ಮಲ್ಸಂದ್ರ. ಈ ಮಲ್ಸಂದ್ರದಲ್ಲಿ ಇದ್ರು ತಾತ, ನನ್ನ ಗುರುಗಳವರು. ಅವ್ರಿಗೆ ವಯಸ್ಸು ಎಷ್ಟಾಗಿತ್ತು, ನಮ್ಮ ಚಿಕ್ಕೇಗೌಡರ ತರ ಇದ್ರು ಅವರು. ಸೇಮ್ ಚಿಕ್ಕೇಗೌಡರ ತರಾನೇ ಇದ್ರು, ಚಿಕ್ಕೇಗೌಡರ ಫ್ರೆಂಡ್ ಅವರು. ತುಂಬಾ ಪೇಟ ಕಟ್ಕೊಂಡು ತಾತ ಬರೋರು. ಸನ್ನಿ ಮಾತ್ರೆಗಳು ತಾತ ಮಾಡೋರು. ಹೊಸಕೋಟೆ ಸಂತೆಯಲ್ಲಿ ತಾತ ಬಂದು ಕೂತ್ಕೊಂಡ್ರೆ ಕುದುರೆ ಕಟ್ಟಾಕ್ಬಿಟ್ಟು ಒಂದ್ ಕಡೆ ಒಂದ್ ಜಾಗ ಅವ್ರದ್ದು ಸಂತೆಯಲ್ಲಿ, ಒಂದು 100-200 ಜನ ಹೆಣ್ಮಕ್ಳು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋರು ಆ ಮಾತ್ರೆಗೆ. ಸನ್ನಿರಿ ಅದು ಭಯಂಕರ. ಸುಮ್ನೆ ನಾನು ಮಂತ್ರವಾದಿ, ನಾನು ವೈದ್ಯನೋ, ಇವೆಲ್ಲ ನಾಟಕಗಳು. ತಾತನ್ನ 200 ಜನ ಹೆಣ್ಣು ಮಕ್ಕಳು ನಮ್ಮ ಒಂದು ದಂಡಪಾಳ್ಯ, ಚಿಕ್ಕುಲ್ಲೂರು, ದೊಡ್ಡಲ್ಲೂರು, ಕುರುಬರಹಳ್ಳಿ, ಕುಂಬಳಹಳ್ಳಿ, ಸುತ್ತಲೂ ಗಣ್ಣಗಲ್ಲು, ದಿನ್ನಾಗರ, ಈ ಎಲ್ಲ ನಿಮ್ಮೂರು ನಮ್ಮೂರು ಏರಿಯಾವರೆಲ್ಲಾನು ಆ ತಾತನ ಸಂತೆಗೆ ಬಂದಿರೋರಲ್ಲ ಸನ್ನಿ ಮಾತ್ರೆ ತಗೊಂಡೋಗೋರು ತಾತನ ಹತ್ರ. ತಾತನ ಶಿಷ್ಯನ್ ನಾನು. ತಾತನಲ್ಲಿ ಮಾಂತ್ರಿಕನೂ ಇತ್ತು, ಆಯುರ್ವೇದನೂ ಇತ್ತು. ತಾತನಿಗೆ ಶಿಷ್ಯನ್ ನಾನು. ಆ ಸನ್ನಿ ಮಾತ್ರೆ ಅದು ನಮ್ಮ ತಂದೆಯವರು ಕಲಿಸಿದ್ರು ನನಗೆ. ಅದನ್ನು ಮಾತ್ರೆ ಮಾಡಿಬಿಟ್ಟು ನೆರಳಲ್ಲಿ ಒಣಗಿಸ್ಕೋಬೇಕು. ಆಗಿನ ಕಾಲಕ್ಕೆ
ಒಂದು 10 ಮಾತ್ರೆ ಕೊಟ್ಟರೆ 1 ರೂಪಾಯಿ 2 ರೂಪಾಯಿ ಕೊಡೋರು, ಏನು ಇಲ್ದೋರು 50 ಪೈಸೆ ಕೊಡೋರು, ಏನು ಇಲ್ದೋರು ರಾಗಿ ಭತ್ತ ಎಲ್ಲ ತಂದು ಕೊಡೋರು ನಮ್ಮ ಮನೆಗೆ. ಮುಖ್ಯ ಸನ್ನಿ ಮಾತ್ರೆ. ಭೂತ ವೈದ್ಯಕ್ಕೆ ದೆವ್ವಗಳಿಗೆ 50% ಪರಿಹಾರ ಸನ್ನಿ ಮಾತ್ರೆ. ಸೂಪರ್, ಒಳ್ಳೆ ಔಷಧಿ ಇದು. ಮತ್ತೆ ಸನ್ನಿ ಮಾತ್ರೆ 50%. ಇಲ್ಲಿ ಏನೇನು ಸೇರ್ಕೊಂತು? ಗೆದ್ದಲು ಸೊಪ್ಪು, ಸನ್ನಿ ಸೊಪ್ಪು. ಅದಕ್ಕೆ ಅಷ್ಟೊಂದು ಪವರ್ ಇದೆ, ಅದು ಭಯಂಕರ ಕಹಿ. ಮತ್ತೆ ರಾತ್ರಿ ಮಾಡಿರ್ತಕ್ಕಂಥ ಮುದ್ದೆ, ಅದರ ಜೊತೆಗೆ ಉತ್ತಿನ ಗೆದ್ದಲು. ಆ ಗೆದ್ದಲು ಹುಳುಗಳು ಕಟ್ಟಿರ್ತಕ್ಕಂಥದ್ದು, ಅದು ವಿಸರ್ಜನೆ, ಅದು ಅವು ಮೂತ್ರ ಮಾಡಿರ್ತಕ್ಕಂಥ ವಿಸರ್ಜನೆ, ಅದು ಒಂದು ಗೂಡು. ಮತ್ತೆ ಆ ಹುಳುಗಳು, ಆ ಹುಳುಗಳಲ್ಲಿ ಏನೋ ಒಂದು ರಸಾಯನ ಶಕ್ತಿ ನಮಗೆ ಗೊತ್ತಿಲ್ಲದಂಥದ್ದು ಆ ಶಕ್ತಿ ಇದೆ ಅದರ. ಇವು 3 ಸೇರಿಸಿ ಮಾಡಿದ್ದೀವಿ ಅಂದ್ರೆ, ಅದರ ಜೊತೆಗೆ ಮೆಣಸು, ಬೆಳ್ಳುಳ್ಳಿ, ಲವಂಗ, ಯಾಲಕ್ಕಿ, ಜೀರಿಗೆ, ಬಾಲಮೆಣಸು, ಇಂತಕ್ಕಂಥ ಒಂದು ವಿಚಾರಗಳು ಇವೆಲ್ಲ ಇನ್ನೂ ಸೇರಿಸಿದ್ರೆ ಅದಕ್ಕೆ ಇನ್ನೂ ಸುಪೀರಿಯರ್ ಔಷಧಿ, ಅದು ಇನ್ನೂ ಸ್ಟ್ರಾಂಗ್. ಮತ್ತೆ ಪಂಚಕಾರ ಕಷಾಯ ಅಂತ ಮಾಡ್ತೀವಿ. ಪಂಚಕಾರ ಕಷಾಯ, ಪಂಚಕಾರ ಅಂದ್ರೆ 5 ಕಾರಗಳು ಇರ್ತಕ್ಕಂಥ, ಸ್ಟ್ರಾಂಗ್ ಕಾರಗಳಿರ್ತಕ್ಕಂಥ ಮೂಲಿಕೆಗಳು. ಆ ಮೂಲಿಕೆಗಳನ್ನ ಪೌಡರ್ ಮಾಡಬೇಕು. ಪೌಡರ್ ಮಾಡಿ ಈ ಭೂತ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ, ಸನ್ನಿ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಈ ಪಂಚಕಾರ ಕಷಾಯ ಕೊಡಬೇಕು. ಬೆಳಗ್ಗೆ ಇವಾಗ ನಾವೇನು ಕೊಡ್ತೀವಿ ಕಷಾಯ, ಆ ರೀತಿಯಲ್ಲಿ ಒಂದೊಂದು ಸ್ಪೂನ್ ಹಾಕಿ ಕಷಾಯ ಮಾಡಿಕೊಂಡು ದಿವಸಕ್ಕೆ 3 ಸಾರಿ ಕುಡಿಬೇಕು. ಫ್ರೆಶ್ ಆಗ್ಬಿಡ್ತೈತೆ, ಮೈಂಡ್ ಫ್ರೆಶ್ ಆಗ್ಬಿಡ್ತೈತೆ. ನರಗಳಲ್ಲಿ ತುಂಬಿಕೊಂಡಿರ್ತಕ್ಕಂಥ ವಾಟರ್, ಸೈನಸ್ ಎಲ್ಲ ಹೊರಟೋಗುತ್ತೆ. ಸನ್ನಿ ಸೈನಸ್ಸೇ, ಯಾಕಂದ್ರೆ ಪಾಪು ಆಗಿರ್ತೈತೆ, ಡೆಲಿವರಿ ಆಗಿರ್ತೈತೆ, 3 ತಿಂಗಳು 6 ತಿಂಗಳು ಅವ್ರಿಗೆ ಸೌಕರ್ಯ ಇಲ್ಲ. ಈ ತೇವ, ಮತ್ತೆ ಈ ರೇಷ್ಮೆ ಹುಳುಗಳ ಒಂದು ಪಿಚ್ಚಿಕೆ, ಮತ್ತೆ ದನಕರಗಳ ಒಂದು ಈಟು, ಈ ಹಾಲು ಕರೀತಕ್ಕಂಥ ಈಟು, ಇದೆಲ್ಲ ಸೇರಿ ಇವರಿಗೆ ಸನ್ನಿ ಆಗ್ಬಿಡ್ತೈತೆ. ಗೂಬಲ್ ಸನ್ನಿ ಆಗ್ಬಿಡ್ತದೆ ಅಂದ್ರೆ ಬಟ್ಟೆ ಹಾಕಿ ಎಳ್ದು ಕಟ್ಬಿಟ್ಟು ತಲೆಗೆ ಹೆಣ್ಮಕ್ಳು ಹಿಂಗೇ ಕೂತ್ಕೊಂಡ್ಬಿಡ್ತಾರೆ ಗೂಬೆಗಳ ಥರ. ಸಿಟಿನಲ್ಲಿ ಇರೋರ್ಗೆ ಗೊತ್ತಿದೆಯೇ ಇಲ್ಲ, ಹಳ್ಳಿನಲ್ಲಿ ಏನು ತಮಾಷೆ ಅಲ್ಲ. ಮೊದಲು ಹಿಂಗೆ ತಲೆ ಹಾಕಿ ಬಿಗಿದು ಕಟ್ಬಿಡೋರು, ತಲೆಗೆ ಬಟ್ಟೆ ಬಿಗಿದು ಕಟ್ಬಿಟ್ಟು ಹಿಂಗೇ ಇದ್ದೋಗ್ಬಿಡೋರು. ಸನ್ನಿ ಅದು. ಈ ನಮ್ಮ ಗಂಗಾಧರ ತಾತನ ಬಂದು 4 ಮಾತ್ರೆ ಕೊಟ್ಟರೆ ರೆಡಿ. ಅಂದರೆ ಪ್ರತಿ ಸಂತೆಯಲ್ಲೂ ಪ್ರತಿ ಶುಕ್ರವಾರನೂ ತರಕಾರಿಗಿಂತಲೂ ಮೇಯ್ನ್ ಸನ್ನಿ ಮಾತ್ರೆ ತಗೊಂಡವ್ರು ಹೆಣ್ಮಕ್ಳು. ಭೂತಕ್ಕೆ ಇದು ಗೊತ್ತಾಯ್ತಾ ನಿಮ್ಗೆ? ಭೂತ ವೈದ್ಯಕ್ಕೆ ಮುಖ್ಯವಾದಂಥ ಸನ್ನಿ ಔಷಧಿ ಪಂಚಕಾರ ಕಷಾಯ. ಇಲ್ಲಿ ಆಯುರ್ವೇದಿಕ್ ಆಯ್ತು. ಅವಾಗ ಆಯುರ್ವೇದ ಗೊತ್ತಿದ್ರೆ ಮಾತ್ರನೇ ಭೂತ ವೈದ್ಯ ಮಾಡಬಹುದು. ಭೂತ ವೈದ್ಯದವರಿಗೆ ನಾನಾ ರೀತಿಯಾದಂಥ ಚಿಂತೆಗಳು, ನಾನಾ ರೀತಿಯಾದಂಥ ಭಯ, ನಾನಾ ರೀತಿಯಾದಂಥ ರಾಮಾಯಣ. ಅವ್ರಿಗೆ ಏನೋ ಆಗಿದ್ರೆ ಏನೋ, ಏನೋ ಆಗಿದ್ರೆ ಏನೋ, ಏನೋ ಆಗಿದ್ರೆ ಏನೋ. ಅದರ ಜೊತೆಗೆ ಅರ್ಧಂಬರ್ಧ ವೈದ್ಯರು ಇದನ್ನು ತಿಳ್ಕೊಳ್ಳೋ ಶಕ್ತಿ ಇಲ್ದಾಗ ಇನ್ನು ಸ್ವಲ್ಪ ಜಾಸ್ತಿ ಆಗ್ಬಿಡ್ತದೆ ಅವ್ರಿಗೆ. ಜಾಸ್ತಿ ಆದ್ರೆ ಮುಗ್ದೋಯ್ತು, ಅವರು ಎಲ್ಲಿ ವಾಸಿ ಆಗಲ್ಲ. ಅವರು ಅನುಮಾನಕ್ಕೆ ದೊಡ್ಡ ರೋಗಕ್ಕೆ ಔಷಧಿ ಇಲ್ಲ. ಸುತ್ತಾಡ್ತಾ ಇರ್ತಾರೆ. ಗಂಡು ಮಕ್ಕಳಿಗೆ ಮೋಹಿನಿ ಕಾಟ, ನಿದ್ದೆ ಬರಲ್ಲ, ಮದುವೆ ಆಗಲ್ಲ, ವೀರ್ಯ ಸ್ಖಲನ, ಗೂಬೆಗಳ ಥರ ಹುಚ್ಚುರ್ತಾರ, ಏನೋ ಆಗ್ತಾ ಇದೆ, ಅದು ಮೋಹಿನಿ ಕಾಟ. ಅದು ಪಕ್ಕಾ ನೆಗೆಟಿವ್ ಎನರ್ಜಿ, ಮೋಹಿನಿ ಕಾಟ. ಅವ್ರಿಗೂ ಸಹಿತಾನು ಪಂಚಕಾರ ಕಷಾಯ ಕೊಟ್ಟರೆ ರೆಡಿ ಆಗ್ತಾರೆ. ಇದೇ ಥರದ್ದೇ ಔಷಧಿ ಅವ್ರಿಗೂ. ಪಂಚಕಾರ ಕಷಾಯ ಕೊಡ್ಬೇಕು ಅವ್ರಿಗೆ, ಸನ್ನಿ ಮಾತ್ರೆ ಅಲ್ಲ, ಪಂಚಕಾರ ಕಷಾಯ. ಇದೇ ರೀತಿಯಾಗಿ ಭೂತ ವೈದ್ಯಕ್ಕೆ ಸಪೋರ್ಟ್ ಮಾಡತಕ್ಕಂಥ ಔಷಧಿಗಳು 6 ಇದ್ದಾವೆ. ಅದನ್ನು ತಿಳ್ಕೋಬೇಕು. ಅದನ್ನು ತಿಳ್ಕೊಂಡು ಅದನ್ನು ಸಿದ್ಧಪಡಿಸ್ಕೋಬೇಕು, ರೆಡಿ ಮಾಡ್ಕೊಂಡು ರೆಡಿ ಇಟ್ಕೋಬೇಕು. ಅವನೇ ಭೂತ ವೈದ್ಯನ ಆಗೋದು. ಈಗ ಪ್ರಯೋಗ ಮಾಡಬೇಕು, ಮಾಂತ್ರಿಕ ಅದು ಬೇರೆ, ಅವನು ರಾಜ. ಒಂದು ಪ್ರಯೋಗ ಮಾಡೋದು ಕಲ್ತಿದ್ದಾನಂದ್ರೆ ಅವನು ಒಂಥರ ಒಂದು ಅಸ್ತ್ರ, ಅದು ವೆಪನ್, ಅದು ಮಿಷನ್ ಗನ್ ಇದ್ದಂಗೆ. ಅದು ಒಂದು ಪ್ರಯೋಗ ಮಾಡ್ತೀನಿ ನಾನು, ನನಗೆ ಗೊತ್ತಿದೆ ಅಂತಕ್ಕಂಥವನು ಒಂದು ಮಿಷನ್ ಗನ್ ಇಟ್ಕೊಂಡಂಗೆ, ಅದು ಲೈಸೆನ್ಸ್ ಸಮೇತ ಬುಲೆಟ್ ಹೊಡೆದಂಗೆ. 100% ಅದು. ಮಂತ್ರಗಳಂದ್ರೆ ಏನು, ಮನುಷ್ಯನ ಮೇಲೆ ಪ್ರಯೋಗ ಅಂದ್ರೆ ಏನು, ಪ್ರಯೋಗ ಮಾಡಿದ್ರೆ ಏನಾಗ್ತೈತೆ ಅಂತಕ್ಕಂಥ ವಿಚಾರಗಳು. ನಾವು ಈಗ ಕೆಲವು ಪುಸ್ತಕಗಳಲ್ಲಿ ಕೆಲವು ಮಹನೀಯರು ಬೀಜಾಕ್ಷರಗಳನ್ನು ಕೊಟ್ಟಿದ್ದಾರೆ, ಕೆಲವು ಮಂತ್ರಗಳು. ಈಗ ಓಂ ನಮೋ ಭಗವತೆ ಸಿದ್ಧಿವಿನಾಯಕಾಯ ಸರ್ವಕಾರ್ಯಕರ್ತ ಸರ್ವ ವಿಘ್ನ ಪ್ರಶಮನಾಯ ಸರ್ವ ರಾಜವಶೀಕರಾಯ ಸರ್ವಜನ ಸರ್ವ ಸ್ತ್ರೀ ಪುರುಷ ವಶೀಕರಾಯ ಶ್ರೀ ಹೋಮ್ ಔಷಟ್ ಅಂತ ಹೇಳ್ತೀವಿ ಮಂತ್ರ. ಅಲ್ಲಿ ಸರ್ವ ರಾಜವಶೀಕರಾಯ ಅಂತ ಇದೆ. ಆ ಒಂದು ಪದ ಬಂದಾಗ ಆ ಪದ ಬಳಕೆಯಲ್ಲಿ ನಮಗೆ ಯಾರಾದರೂ ಬೇಕಾಗಿರ್ತಾರೆ. ಸರ್ವ ರಾಜ, ಆ ರಾಜ ಬಿಟ್ಬಿಡ್ಬೇಕಾದ್ರೆ, ರಾಜ ಇರೋ ಹತ್ರ ಅವ್ರ ಹೆಸರಿಡ್ಬೇಕು. ಓಕೆ ಓಕೆ. ಅರವಿಂದ್,
ಮಮ ವಶೀಕರಾಯ, ಸೊ ಅಲ್ಲಿ ಬಳಸಬೇಕು. ಮಮ ವಶೀಕರಾಯ ಅಂತಕ್ಕಂಥ ಪಾಯಿಂಟ್ ಅದು ಅಲ್ಲಿ ಬಳಸಬೇಕಲ್ಲಿ ನಮಗೆ ಬೇಕಾದಂಥ ವ್ಯಕ್ತಿಯನ್ನ. ಅದಕ್ಕೆ ನಿಯಮಗಳಿದ್ದಾವೆ. ಆ ನಿಯಮಗಳನ್ನು ಪಾಲಿಸಿದಾಗ ಅವನ ನಮ್ಮ ಶತ್ರು ಆದ್ರೂ ನಮ್ಮನ್ನು ಮಾತಾಡ್ಬೇಕಂತೇಳಿ ಅವನಿಗೆ ಭಯಂಕರ ತವಕ. ಇದು ಹೋಗಿ ಕೆಲಸ ಮಾಡುತ್ತೆ, 100% ಬೀಜಾಕ್ಷರ ಕೆಲಸ ಮಾಡುತ್ತೆ. ಅವು ವಶೀಕರಣಗಳು. ಬಟ್ ಸಾಧನೆ ಇಲ್ಲಿಂದ ತಗೊಂಡಿರ್ಬೇಕು. ಆ ರೀತಿಯಾಗಿ ಅಪ್ಪಾಜಿ ಕಡೆಯಿಂದ ಸ್ಟಾರ್ಟ್ ಆಗಿದ್ದು ನನಗೆ ಈ ವಿದ್ಯೆ. ಅದಾದ ಮೇಲೆ ಕೆಲವ ಒಂದು ಸಂಕಷ್ಟಕರವಾದಂಥ ವಿಚಾರಗಳು, ಸಂಕಷ್ಟಕರವಾದಂಥ ಮಾತುಗಳು, ಸಂಕಷ್ಟಕರವಾದಂಥ ಪ್ರಯೋಗಗಳು, ನಾವು ಸೋತಿರ್ತಕ್ಕಂಥ ಪ್ರಯೋಗಗಳು ಛಲ ಬರುತ್ತಲ್ವ, ಮತ್ತೆ ಮಾಡಬೇಕು ಅದು ಅಂತ. ಕೋಪ ಬರುತ್ತೆ. ನಾನೇನೋ ಮಾಡಿದ್ನ ಆಗ್ಲಿಲ್ವಲ್ಲ, ನಾನೇನೋ ಮಾಡಿಕೊಟ್ಟೆ ಅದಾಗ್ಲಿಲ್ವಲ್ಲ, ನನ್ನ ಸ್ನೇಹಿತರಿಗೆ ಯಾರಿಗೂ ಏನೋ ಮಾಡ್ಕೊಟ್ಟಿದ್ದೀನಿ, ಅದು ಅಲ್ಲಿ ರಿಸಲ್ಟ್ ಸಿಕ್ಕಿಲ್ವಲ್ಲ, ನನಗೇನೋ ಬೇಕಾಗಿತ್ತು ಮಾಡ್ಕೊಂಡೆ ಅದಾಗಿಲ್ವಲ್ಲ, ಏನು ಇದು ನನ್ನ ಹತ್ರ ಇರೋ ವಿದ್ಯೆ ಸರಿಯಾಗಿದೆಯೋ ಇಲ್ವೋ, ನನಗಿಂತಲೂ ಇನ್ನೊಬ್ರು ಯಾರೋ ಮೇಜರ್ ಇರ್ತಾರೆ ಅವ್ರ ಹತ್ರ ಹೋಗೋಣ, ಅವ್ರ ಹತ್ರ ಹೋಗಿ ಅವರಲ್ಲಿ ವಿಚಾರಗಳನ್ನು ನಾವು ಡಿಸ್ಕಸ್ ಮಾಡಿ, ನಾನು ಈ ರೀತಿ ಮಾಡಿದ್ನಪ್ಪ, ಇದಾಗಿಲ್ಲ, ನೀನು ಯಾವ ರೀತಿ ಮಾಡ್ತೀಯಾ, ಇದಕ್ಕೆ ಬೇರೆ ನಿನ್ನ ಹತ್ರ ಏನಾದರೂ ತಂತ್ರ ಇದೆಯಾ, ಈ ರೀತಿ ನಮಗಿಂತಲೂ ಇನ್ನು ಸ್ವಲ್ಪ ದೊಡ್ಡವರು ಅನುಭವಸ್ಥರು ಸಿಕ್ಕಿದಾಗ ಅವರಲ್ಲಿ ಏನೋ ಒಂದು ಅನುಭವ ಇರ್ತೈತೆ. ಇಲ್ಲಪ್ಪ ನಾನು ಈ ರೀತಿ ಮಾಡಿದ್ದೀನಿ, ಇದು ಈ ರೀತಿ ಇದನ್ನು ಇನ್ನು ಮುಂದಕ್ಕೆ ಇದನ್ನು ಬಳಸು, ನಿನ್ನ ಕೆಲಸಗಳು ಆಗುತ್ತೆ ಅಂತಕ್ಕಂಥ ಅವರು ತಿಳಿಸಿದಾಗ ಒಂದಕ್ಕೊಂದು ಗುರುಗಳು ಶಿಷ್ಯರು ಒಬ್ರಿಗೊಬ್ರು ಮಾತಾಡಿಕೊಂಡು ಯಾವುದೋ ಒಂದು ಮೂಲಿಕೆಗೆ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಹೆಸರುಗಳು ಬದಲಿರುತ್ತೆ. ನಾವೇನೋ ಒಂದು ಕರಿತೀವಿ, ಅಮೃತ ಬಳ್ಳಿಯನ್ನು ನಾವೇನೋ ಕರಿತೀವಿ, ಅವರೇನೋ ಕರೀತಾರೆ, ಇನ್ನೊಬ್ರು ಏನೋ ಕರಿತೀವಿ, ಇನ್ನೊಬ್ರು ಏನೋ ಕರಿತವೆ. ಹೌದು, ಏನೇನು ಕರಿತೀವಿ, ಈಗ ಬಸವಣ್ಣ ಅಂತೀವಿ, 1000 ಕಾಲು ಹುಳ ಅಂತೀವಿ, ಒನಕೆ ಬಂಡೆ ಅಂತೀವಿ. ಹೆಂಗ್ ತೀರ್ಮಾನ ಮಾಡೋದು? ಒನಕೆ ಬಂಡೆ ಐತೇನೆ ಅಂದ್ರೆ ಏನ್ ಹೇಳೋದು ನಾವು? ನಮ್ಗೆ ಗೊತ್ತಿಲ್ಲ. ಬಸವನ ಹುಳನೇ ಒನಕೆ ಬಂಡೆ. ಬಸವನ ಹುಳ ಹೋಗ್ತಾ ಇರ್ತೈತಲ್ಲಪ್ಪ, 1000 ಕಾಲುಗಳು ಹುಳ ಬಸವನ ಹುಳ, ಅದಕ್ಕೇನು ಹೇಳ್ತೀವಿ ನಾವು? ಒನಕೆ ಬಂಡೆ ಅಂತೀವಿ ಕೆಲವು ಕಡೆ. ಒನಕೆ ಬಂಡೆ ಅವನು ಏನು ಹೇಳ್ತಾನೆ, ಮನೆಯಲ್ಲಿ ಕುಟ್ಟೋದು ಕೊಡ್ತಾನೆ, ಅದನ್ನ ತಗೊಂಬಂದು ಏನು ಮಾಡ್ತೀಯಾ? ಈ ರೀತಿಯಾಗಿ ವಿಷಯಗಳು ಒಬ್ಬೊಬ್ಬ ಗುರುಗಳಲ್ಲಿ ಒಂದೊಂದು ವಿಚಾರ ಏನೋ ಒಂದಿರ್ತದೆ. ಈಗ ಆಂಧ್ರ ಅವ್ರು ಯಾರೋ ಗುರುಗಳು ಸಿಗ್ತಾರೆ, ಅವನು ತೆಲುಗಲ್ಲಿ ಅವನ ಭಾಷೆ ಬೇರೆ, ಕರ್ನಾಟಕದವ್ರು ನಾವು, ಅದು ನಮ್ಗೆ ಗೊತ್ತಾಗಲ್ಲ. ಅವಾಗ ಏನು ಮಾಡಬೇಕು? ಕರ್ನಾಟಕಕ್ಕೆ ಆಂಧ್ರಗೆ ಯಾವನೋ ಲಿಂಕ್ ಇರ್ತಕ್ಕಂಥ ಗುರುಗಳನ್ನ ಇಟ್ಕೊಂಡು ಅದು ವಿಷಯ ಏನಂತ ತಿಳ್ಕೊಬೇಕು. 2 ಭಾಷೆ ಗೊತ್ತಿರಬೇಕು. 2 ಭಾಷೆ ಗೊತ್ತಿರ್ಬೇಕು. ಇಲ್ಲದ್ರೆ ನಾವೇನೋ ಮೂಲಿಕೆ ಕೇಳಿ ಅವನೇನೋ ಮೂಲಿಕೆ ಕೊಟ್ಟು ನಾವೇನೋ ಮಾಡಿದಾಗ ಅದು ಕೆಲಸ ಆಗಲ್ವಲ್ಲ, ಫೇಲ್ ಆಗ್ಬಿಡ್ತೀವಿ. ಅಲ್ಲಿ ಫೇಲ್ ಆಗೋದು. ಮಂತ್ರ ಉಚ್ಚಾರಣೆಯಲ್ಲಿ ಫೇಲ್ ಆಗ್ಬಿಡ್ತೀವಿ. ಮಂತ್ರಾದಿ ದೇವತೆಗೆ ಸರಿಯಾದ ರೀತಿಯಲ್ಲಿ ನಾವು ಪೂಜೆ ಮಾಡಿಲ್ಲ ಅಂದ್ರೆ ಫೇಲ್ ಆಗ್ಬಿಡ್ತೀವಿ. ನಾವು ಇಷ್ಟೆಲ್ಲ ಮಾಡಿಕೊಟ್ಟು ಅದನ್ನ ತಗೊಂಡೋಗಿ ಬಳಸೋನು ಅವನು ಏನಾದ್ರು ವ್ಯತ್ಯಾಸ ಮಾಡ್ಕೊಂಡ್ರೆ ಅಲ್ಲಿ ಫೇಲ್ ಆಗ್ಬಿಡ್ತೀವಿ. ಎಲ್ಲಿಂದ ಎಲ್ಲಿಗೆ ನೋಡ್ರಿ, ಈಗ ಡಾಕ್ಟರ್ ಇಂಜೆಕ್ಷನ್ ಕೊಟ್ಟರು, ಜ್ವರ ಕಡಿಮೆ ಆಗಿಲ್ಲ, ಬೇರೆ ಹಾಸ್ಪಿಟ್ಲ್ಗೆ ಹೋಗ್ತಾರೆ ಆರಾಮಾಗಿ. ನಮ್ದು ಹಂಗಾಗಲ್ಲ, ಸ್ವಾಮಿ ಹತ್ರ ಹೋಗಿರೋ ಆಗಿಲ್ಲ ಅಂತಾರೆ ಅಷ್ಟೇ. ನೋಡ್ರಿ ಹೆಂಗಿದೆ ಕತೆ ಇದು. ಈ ಮಾಮೂಲಿ ಮನೆ ವೈದ್ಯರು, ಭೂತ ವೈದ್ಯರು ಈ ತುಂಬಾ ಗಮನದಿಂದ ತುಂಬಾ ಎಚ್ಚರಿಕೆಯಿಂದ ಕೆಲಸ ಮಾಡ್ತಕ್ಕಂಥ ವಿಚಾರ. ಆವಾಗ ಈ ರೀತಿಯಲ್ಲಿ ಆಮೇಲೆ ನನಗೂ ಈ ಸ್ವಲ್ಪ ಒದ್ದಾಡೋ ಒಳಗಡೆ ಒಂದು 5-6-10 ವರ್ಷ ಕಳೀತು. 20 ವರ್ಷ ಆಯಿತು. 12ರಿಂದ 20 ಅಂದ್ರೆ ಒಂದು 8 ವರ್ಷ ಅಪ್ಪಾಜಿನೇ ನನಗೆ ಅವ್ರ ಹತ್ರ ಇರೋ ಅನುಭವಗಳು. ಅದಾದ್ಮೇಲೆ ನಾನು ದೇಶ ಪರ್ಯಟನೆ, ಎಲ್ಲೆಲ್ಲಿ ಗುರುಗಳಿದ್ದಾರೆ, ಯಾರ್ಯಾರು ಗುರುಗಳು, ಅವ್ರ ಹತ್ರ ಏನಿದೆ, ಇವ್ರ ಹತ್ರ ಏನಿದೆ, ಅವ್ರ ಹತ್ರ ಏನಿದೆ, ಇವ್ರ ಹತ್ರ ಏನಿದೆ, ಪುಸ್ತಕದಲ್ಲಿ ಏನಿದೆ, ಪುಸ್ತಕಗಳಲ್ಲಿ ಇರ್ತಕ್ಕಂಥದ್ದು ನಡೀತದ ಇಲ್ವಾ. ಈಗ ಒಂದು ವಶೀಕರಣ ಅಂತ ಕೇಳಿದ್ರಿ ನೀವು. ವಶೀಕರಣ ಅಂತ ಕೇಳಿದಾಗ ನಮ್ಮ ಪ್ರಿಂಟಿಂಗ್ ಪ್ರೆಸ್ ಬುಕ್ಸ್ ಅಲ್ಲಿ ಇರೋದು ನಡೆಯಲ್ಲ. ಅದು ಏನೇ ಇಟ್ಟಿರ್ಲಿ ನಡೆಯಲ್ಲ ಅದು. ಈಗ ಏನ್ ಹೇಳ್ತಾನೆ ಅಂದ್ರೆ, ಎಷ್ಟೋ ಗ್ರಂಥಗಳಲ್ಲಿ ಬರೀತಾನೆ ಮಧುಗುಣಿಕೆ ಬೇರಿಂದ ವಶೀಕರಣ ಆಗ್ತೈತೆ ಅಂತ ಹೇಳ್ತೀವಿ. ಮಧುಗುಣಿಕೆ ಅಂದ್ರೆ ಏನು? ಇದು ಮಾಮೂಲಿ ಉಮ್ಮತ್ತಿಕಾಯಿ ಸೊಪ್ಪು, ಉಮ್ಮತ್ತಿ ಗಿಡ ಇರ್ತದೆ, ಬ್ಯಾಟ್ರಿ ಹೂವು ಬಿಡ್ತದಲ್ವಾ, ಅದರಲ್ಲಿ ಕಪ್ಪದಿದೆ, ಅದರಲ್ಲಿ 7 ಹೂವು ಬಿಡತಕ್ಕಂಥದ್ದು ಒಂದೇ ಇದೆ. ಒಂದು ಹೂವಲ್ಲಿ 7 ಹೂವು. ಆ ಮೂಲಕ ಇದೆ, ಇಲ್ಲೇ ಇದೆ ಅದು. ಈಗ ಒಂದು ಹೂವದಲ್ಲಿ ಹೂವಲ್ವ 7 ಹೂವು ಬಿಡುತ್ತೆ ಅದು. ಆ ರೀತಿ ಭಗವಂತನ ಸೃಷ್ಟಿ, ಆ ರೀತಿಯಾದಂಥ ಗಿಡಮೂಲಿಕೆಗಳೆಲ್ಲ ಇದಾವೆ ಇಲ್ಲಿ. ಬಟ್ ಅದರಲ್ಲಿ ಬರೀತಾನೆ, 100 ಕಡೆ ಬರೀತಾನೆ ಅದರ ಮೇಲೆ ವಶೀಕರಣ ಆಗುತ್ತೆ ಅಂತೇಳಿ. ಆಗಲ್ಲ, ಮಾಡಿ ನೋಡಿದ್ದೀವಿ ನಾವು. ಮತ್ತೆ ಅವ್ರು ಯಾಕೆ ಬರೆದ್ರು? ಅವರ ಅನುಭವ ಏನೋ ಇತ್ತು, ಅವ್ರ ಸಿದ್ಧಾಂತ ಏನೋ ಇತ್ತು, ಅವ್ರು ಬರೆದಿದ್ದಾರೆ. ಅವರು ಸಿದ್ಧಾಂತ ಹೇಳಕ್ಕೆ ಅವ್ರು ಇಲ್ವಲ್ಲ, ಈಗ ಬರ್ದಿದ್ದಾರೆ. ಅಲ್ಲ, ಅವ್ರು ನಡೆದಿರ್ಬೋದು, ಕಾಲ ನಿರ್ಣಯ ಬೇರೆ ಇರಬಹುದು, ಅವ್ರ ಸಂಕಲ್ಪ ಬೇರೆ ಇರಬಹುದು. ನಾವಿವತ್ತು ಸ್ವಾರ್ಥದಿಂದ ನಡೆದೇ ಇರಬಹುದು. ಬಟ್ ಆ ರೀತಿಯಾಗಿ ಬೇಕಾದಷ್ಟು
ವಶೀಕರಣಗಳನ್ನು ಬೇಕಾದಷ್ಟು ಗಿಡಮೂಲಿಕೆಗಳ ಮೇಲೆ ಬರೀತಾನೆ, ಬರೆದಿದ್ದಾನೆ ಬೇಕಾದಷ್ಟು, ನಡೆಯಲ್ಲ. ಇವತ್ತು ಅದನ್ನು ನಾವು ಇಟ್ಕೊಂಡು ಆಧಾರವಾಗಿ ಗಂಟೆಯಲ್ಲಿ, ಅರ್ಧ ಗಂಟೆಯಲ್ಲಿ, 20 ನಿಮಿಷದಲ್ಲೆಲ್ಲ ರಿಸಲ್ಟ್ ಕೊಡ್ತೀನಿ ಅಂದರೆ ಅದೆಲ್ಲ ಸುಳ್ಳು. ಈ ವಶೀಕರಣ ಅಂತಕ್ಕಂಥ ಮಾತುಗಳು, ಕೆಲವು ವಿಚಾರಗಳು ಅನುಭವಸ್ಥರಲ್ಲಿದೆ. ಅನುಭವಸ್ಥರು ಏನು ಮಾಡಿದ್ದಾರೆ, ಅವನ ಹೃದಯದಲ್ಲಿ ಇಟ್ಕೊಂಡಿದ್ದಾನೆ. ಈ ಮೂಲಿಕೆ ಸೇರಿಸಿದರೆ, ಇಂಥ ಮಂತ್ರವನ್ನು ಜಪ ಮಾಡಿದರೆ ಈ ಕೆಲಸ ನಮಗೆ ರಿಸಲ್ಟ್ ಕೊಡುತ್ತೆ ಅಂತ ಅವನು 100 ಸಾರಿ ಮಾಡಿ ಸೋತು ಗೆದ್ದಿರ್ತಾನೆ. ಅವನು ಯಾರಿಗಾದರೂ ಅವನಿಗೆ ಬೇಕಾದಂಥ ಶಿಷ್ಯರಿಗೆ ತಿಳಿಸಿದ್ರೆ ಆ ವಿದ್ಯೆ ಅವನಲ್ಲಿರುತ್ತೆ. ಮಿಕ್ಕಿದ ಅವನು ಸತ್ತ ಹೋಯ್ತದೆ, ಅವನ ಬೈಯಲ್ಲಿ ಬರ್ದಿಲ್ಲ. ಆಮೇಲೆ ಈ ವೈದ್ಯರು ಏನು ಮಾಡ್ತಾರೆ ಅಂದರೆ ಕೆಲವು ಒರಿಜಿನಲ್ ವಿಚಾರಗಳನ್ನು ಬರೆದಿಡಲ್ಲ. ಮನೆಯಲ್ಲಿ ಮಕ್ಕಳು ಕೆಟ್ಟೋಗ್ತಾರೆ, ಇದೊಂದು ಕತೆ. ಬೇರೆಯವ್ರಿಗೇನೋ ಮಾಡ್ತಾರೆ, ಏನೋ ಗ್ರಾಚಾರ ತಂದಿಟ್ಕೊತಾರೆ, ಇವರೇನೋ ಗ್ರಾಚಾರ ಮಾಡ್ಕೊತಾರೆ ಅಂತಕ್ಕಂಥ ಭಯ. ಏಕೆಂದರೆ ಮದುವೆ ಮಾಡ್ಕೊಳ್ಳೋವರೆಗೂ ತುಂಬ ಖುಷಿ, ಮದುವೆ ಮಾಡ್ಕೊಂಡ್ಮೇಲಲ್ಲ ಇರೋದು ಸಂಸಾರ ಹೆಂಗೆ ಅಂತ ಎಲ್ಲವೂ ಕಷ್ಟ, ಎಲ್ಲವೂ ನಿಭಾಯಿಸ್ಕೊಂಡು ಎಲ್ಲ ರೀತಿ